ಮಾನ್ಯ ಉಪವಿಭಾಗಾಧಿಕಾರಿಗಳು ಸಭಾಂಗಣದಲ್ಲಿ ಕುಂದುಕೊರತೆ ಸಭೆ. ಹೌದು ವೀಕ್ಷಕರೇ, ಇಂದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಉಪವಿಭಾಗಾಧಿಕಾರಿಗಳ ಸಭಾಂಗಣದಲ್ಲಿ ಕುಂದುಕೊರತೆ ಸಭೆ ನಡೆಸಲಾಯಿತು. ಸುಮಾರು 3ನೇ ಸಭೆಯಾಗಿದ್ದು, ಈ ಸಭೆಯಲ್ಲಿ ಸವಣೂರು ತಾಲೂಕಿನ ರೈತರು ಹಾಗೂ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಸವಣೂರಿನ ನಿವಾಸಿಗಳು ತಮಗೆ ಆದಂತಹ ನೋವುಗಳನ್ನು ಮಾನ್ಯ ಉಪವಿಭಾಗಾಧಿಕಾರಿಗಳಾದ ಮೊಹಮ್ಮದ್ ಕೀಜರ್ ಸಾಹೇಬರಿಗೆ ಹಾಗೂ ದಂಡಾಧಿಕಾರಿಗಳಾದ KN ಭರತ್ರಾಜ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಒಗಳಾದ ಸಮ್ಮುಖದಲ್ಲಿ ತಮ್ಮ ತಮ್ಮ ನೋವುಗಳನ್ನು ಹೇಳಿಕೊಂಡರು. ಮೊಟ್ಟಮೊದಲಿಗೆ ಸವಣೂರು ತಾಲೂಕಿನಲ್ಲಿ ನೀರಿನ ಅಭಾವ ಮತ್ತು ಹಾಹಾಕಾರದ ಬಗ್ಗೆ ಜನ ಸಿಟ್ಟಿನಿಂದ ಅಲ್ಲಿದ್ದಂತಹ ಅಧಿಕಾರಿ ಮೇಲೆ ಮುಗಿಬಿದ್ರು. 20 ದಿವಸವಾದರೂ ನೀರು ಬರ್ತಾ ಇಲ್ಲ. ಇದಕ್ಕೆ ಕಾರಣಕರ್ತರು ಯಾರು? ಯಾಕೆ ಬೇಜವಾಬ್ದಾರಿಯಾಯಿತು? ಹೊಳೆ ನೀರು ಬಂದಾದ ಮೇಲೆ ತಾವು ತಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನೀರಿನ ಬೋರ್ಗಳನ್ನು ಹುಡುಕಲಿಕ್ಕೆ ಹೊಂಟಿದ್ದೀರಾ? ಈ ನಿರ್ಲಕ್ಷ್ಯವನ್ನು ಮಾಡಲಿಕ್ಕೆ ಕಾರಣ ಏನು? ಸವಣೂರಿನ ನಿವಾಸಿಗಳು ನೀರಿನ ತೆರಿಗೆ ತುಂಬುತ್ತಾ ಇಲ್ಲ, ಹಾಗಾದರೆ ಕಾರಣ ಏನು ಹೇಳಿ ಎಂದು ಎಲ್ಲರೂ ಮುಗಿಬಿದ್ರು. 2ನೇ ವಿಷಯ, ಹೊಲದಲ್ಲಿದ್ದಂತಹ ಬೋರ್ಗಳಿಗೆ ಸರಿಯಾಗಿ ವಿದ್ಯುತ್ತನ್ನು ಕೊಡ್ತಾ ಇಲ್ಲ. ಹೆಸ್ಕಾಂ ಅಧಿಕಾರಿಗಳು ಜವಾಬ್ದಾರಿ ಬಗ್ಗೆ ಎಲ್ಲ ಸಂಘಟನೆಯವರು ಹೆಸ್ಕಾಂ ಅಧಿಕಾರಿಗಳಿಗೆ ಮುಗಿಬಿದ್ರು. ಹೀಗೆ ನಮ್ಮ ಭಾರತದ ಬೆನ್ನೆಲುಬಾದ ನಮ್ಮ ರೈತರು ತಮ್ಮ ಜಮೀನು ಸಲುವಾಗಿ, ತಮ್ಮ ಹಕ್ಕುಪತ್ರ ಸಲುವಾಗಿ, ತಮ್ಮ ಇನಾಮು ಪತ್ರ ಸಲುವಾಗಿ ಸರ್ಕಾರ ಎಂದು ದಾಖಲೆಯಲ್ಲಿ ಇದ್ದು ಅದನ್ನು ತಿದ್ದುಪಡಿ ಸಲುವಾಗಿ ಅಲೆದಾಡಿ ಸಾಕಾಗಿ ಹೋಗಿದೆ ಎಂದು ವ್ಯಕ್ತಪಡಿಸಿದರು. ಇದನ್ನು ಈ ಕುಂದುಕೊರತೆ ಸಭೆಯಲ್ಲಿ ಸರಿಪಡಿಸಿರಿ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದು ಕೆಲ ಸಂಘಟನೆ ಪದಾಧಿಕಾರಿ ಮತ್ತು ಸಂಘಟನೆಯ ಸದಸ್ಯರು, ರೈತ ಮುಖಂಡರು ಹಾಗೂ ಸ್ಥಳೀಯ ನಿವಾಸಿಗಳು ತಮ್ಮ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಭೆಯಲ್ಲಿ ಹಾಜರಿದ್ದು ಅಧಿಕಾರಿಗಳು ಮಾನ್ಯ ಉಪವಿಭಾಗಾಧಿಕಾರಿಗಳು ಮೊಹಮ್ಮದ್ ಕೀಜರ್, ದಂಡಾಧಿಕಾರಿಗಳಾದ KN ಭರತ್ರಾಜ್, ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಇಒ ಹಾಗೂ CDPO ಸವಣೂರು, PSI SK ಪೊಲೀಸ್ ಗೌಡ್ರ, ಸವಣೂರು ಪೊಲೀಸ್ ಠಾಣೆ ಸುಲೋಚನಾ ಕುಮಾರ್, BCM ಮಂಜುಳಾ ಯರೇಮನಿ, ಸವಣೂರು ಸಮಾಜ ಕಲ್ಯಾಣ ಇಲಾಖೆ, ಸವಿತಾ ಚಕ್ರಸಾಲಿ ಕೃಷಿ ಇಲಾಖೆ, ಮಹೇಶ್ ಸವಣೂರು ಪಶು ಇಲಾಖೆ, ಮಾಲ್ತೇಶ್ ವೇ AEE PWD, GS ಸಾಹುಕಾರ್ ರೇಷ್ಮೆ ಇಲಾಖೆ, M ಮಹಂತೇಶ್ ಶಿಕ್ಷಣ ಇಲಾಖೆ, HK ಪೂಜಾರ್ ಸಾಮಾಜಿಕ ಅರಣ್ಯ ಇಲಾಖೆ, RN ಪಾಟೀಲ್ SRO ಇಲಾಖೆ, ಸಂತೋಷ್ ಕಾಂಬಾಳೆ SK, ದೇವಸಂಗಯ್ಯ ನಾಯಕ್ ಅಬಕಾರಿ ಇಲಾಖೆ, ಮಹದೇವಪ್ಪ ಕುಂಬಾರ್ ಟ್ರೆಜರಿ, RF ಲಮಾಣಿ APMC ಹಾಗೂ AEE RDWS ಸವಣೂರು ಹನುಮಂತ ಮಾದರ್, AEE RDWS ಸವಣೂರು ಹನುಮಂತ ಮಾದರ್, PRE ಸಬ್ ಡಿವಿಷನ್ ಸವಣೂರು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಸವಣೂರು, ದೇವರಾಜ್ ಅವರಡ್ಡಿ ಹೆಸ್ಕಾಂ AE, ಸವಣೂರು ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶ್ರೀಮತಿ ರೇಣುಕಾ ದೇಸಾಯಿ, SF ಹನಕನಹಳ್ಳಿ ತಾಲೂಕು ಹೆಲ್ತ್ ಆಫೀಸರ್ ಸವಣೂರು ಈ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಸಭೆಯನ್ನು ಮಾಡಲಾಯಿತು. ವರದಿಗಾರರು ಮುನ್ನಾ ಗೌಡಗೇರಿ, ಜೀವನದ ನೆರಳು, ಸವಣೂರು. ಮನೆ ಕಟ್ಕೊಂಡಿದ್ದಾರಲ್ಲ, ಅವ್ರ ಜಮೀನೇ ಅಲ್ಲ, ಅದು ಪ್ರೈವೇಟ್ ಲ್ಯಾಂಡ್, ಪ್ರೈವೇಟ್ ಅಲ್ಲಿ ಕಟ್ಕೊಂಡಿದಾರಲ್ಲ, ಅವ್ರಿಗೆ ನಾವು ರೋಡ್ ಕೊಡ್ತಾ ಇದ್ದೀವಿ, ಅವ್ರಿಗೆ ನೀರು ಕೊಡ್ತಾ ಇದ್ದೀವಿ, ಅವ್ರಿಗೆ ಕರೆಂಟ್ ಕೊಡ್ತಾ ಇದ್ದೀವಿ. ನಾವು ಹೇಳ್ತಿರೋದು ನಾವು ಒಪ್ಕೊಳ್ತೀವಿ, ಅಥವಾ ನಮ್ಗೆ ಏನೇ ಅವರಿಗೆ ಲಾಸ್ ಆಗ್ತಿದೆ ಅಂತ. ಬಟ್ ಎನಿ ಹೌ ಹ್ಯುಮ್ಯಾನಿಟಿ ಗ್ರೌಂಡ್ ಅಲ್ಲಿ ನಾವು ರಸ್ತೆನೂ ಕೊಡಬೇಕಾಗತ್ತೆ, ಎಲ್ಲ ಸೌಲಭ್ಯ ಕೊಡಬೇಕಾಗುತ್ತೆ. ಬಟ್ ಈ ಸುತ್ತಂತೂ ನಾವು ಕೊಡೋಕ್ಕಾಗಲ್ಲ. ಒಂದು ಸೆಕೆಂಡ್ ಏನಂದ್ರೆ, ಪಬ್ಲಿಕ್ಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಪಬ್ಲಿಕ್ಗೆ ಗೊತ್ತಾಗಲಿ ಅಂತ, ಅದಕ್ಕೆ ಏನು ಮಾಡ್ಬೋದು ಅಂದ್ರೆ ಕೆಲಸ ಮಾಡಿ. ತಾವು ತಾಲೂಕು ಪಂಚಾಯತಿಯಲ್ಲಿ SW ಅಲ್ಲಿ ಏನು ಮಾಡಿ, ಈ 99 ಇಯರ್ಸ್ ತಮ್ಮ ಸುತ್ತೋಲೆ ಏನಿದೆ, ಗ್ರಾಮ ಪಂಚಾಯತಿ ಸುತ್ತೋಲೆ ಏನಿದೆ, ಮುನ್ಸಿಪಾಲಿಟಿ ಸುತ್ತೋಲೆ ಏನಿದೆ, ಅದ್ರ ಪ್ರಕಾರ 99 ಇಯರ್ಸ್ ತಗೊಳಂಗಿಲ್ಲ, ಏನಿದ್ರು ಎನ್ನೇ ಸೈಡ್ ತಗೊಳ್ಳಿ ಅಂತ ಅನೌನ್ಸ್ ಮಾಡಿ. ಸೂಕ್ತವಾದ ಕ್ರಮವನ್ನು ಸಾರ್ವಜನಿಕರಿಗೆ ಎಲ್ಲರಿಗೂ ಮಾಹಿತಿ ಬರ್ತದೆ. ಪಾಪ ಎಷ್ಟು ಮಂದಿಗೆ ಅದರ ಬಗ್ಗೆ ಮಾಹಿತಿ ಅಟ್ಲೀಸ್ಟ್ ನೀವು ಅಲ್ಲಿ ಬೋರ್ಡ್ ಹಾಕಿ ಕೃಷಿ ಇಲಾಖೆ ಏನಾಗುತ್ತೆ, ಸ್ವಲ್ಪ ಜನ ಬೇರೆ ಅವರು ಅಲ್ಲಿ ಸಿಟಿಸಿ ಸೈನ್ ಮಾಡಿ ಬೇರೆಯವರು ಬರ್ತಾ ಇದ್ದಾರೆ, ಅಲ್ಲಿ ಕಾಯಿ ನಮಗೂ ಗೊತ್ತಿದೆ. 2020ರಲ್ಲಿ ಏನು ರೆಕಾರ್ಡ್ ಸುಟ್ಟೋಗಿತ್ತು, 2000 ಈಗಿವರೆಗೂ ಅದು ರಿಕಾರ್ಡ್ ಪ್ರಾಬ್ಲಮ್ ಆಗ್ತಿದೆ. ಆ ರೆಕಾರ್ಡ್ ಒಳಗೆ FIR ಕಾಪಿ ಐತೆ ಸರ್,
ಆ FIR ಕಾಪಿ ಒಳಗೆ ಅಭಿಲೇಖ ಏ, ಮಾತಾಡಿ ಬಿಡಪ್ಪ. ಸರ್ ಒಂದೊಂದು ಪ್ರಶ್ನೆ ಕೇಳ್ತೀರಿ ಸರ್ FIR ಇಲ್ಲ ರೆಕಾರ್ಡ್ ಸುಟ್ಟಿಲ್ಲ ಸರ್. ರೆಕಾರ್ಡ್ ದೇವರಾಣಿ ಮಾಡಿ ಹೇಳ್ತೀನಿ ಒಟ್ಟು ಒಂದು ರೆಕಾರ್ಡ್ ಮಾಡಿದೆ ಸರ್ FIR ಕಾಪಿ ಇಲ್ರಿ ಒಬ್ಬ ಮನುಷ್ಯ ಸುಟ್ಕೊಂಡಿರ್ತಾರೆ ಮಾತಾಡ್ರಿ. ಕೂತ್ಕೊಂಡು ಹೇಳ್ತೀನಿ. ಕೈ ಸುಟ್ಟಿರ್ತಾವ, ಕಾಲು ಸುಟ್ಟಿರ್ತಾವ, ಕಣ್ಣು ಸುಟ್ಟಿರ್ತಾವ, ಕಿಡ್ನಿ ಸುಟ್ಟಿರ್ತಾವ, ಹೊಟ್ಟೆ ಸುಟ್ಟೈತಿ, ತಲೆ ಸುಟ್ಟೈತಿ, ಕೈ ಸುಟ್ಟೈತಿ. FIR ಒಳಗೆ ದಾಖಲೆ ಮಾಡ್ತಾರ. PM ರಿಪೋರ್ಟ್ ಡಾಕ್ಟರ್ ರಿಪೋರ್ಟ್ ಎಂಟ್ರಿ ಮಾಡ್ತಾರ ದಾಖಲಾತಿ ಒಳಗೆ. ಹಿಂಗೆ ತಹಶೀಲ್ದಾರ್ ಆಫೀಸ್ ಒಳಗೆ ರೆಕಾರ್ಡ್ ಒಳಗೆ ಜನರ ಪ್ರಮಾಣಪತ್ರ ಎಷ್ಟು ಸುಟ್ಟುವ, ಕೇರಳ ಸುಟ್ಟುವ, LNT ಸುಟ್ಟುವ, ಆ ರೆಕಾರ್ಡ್ ಈ ರೆಕಾರ್ಡ್ ಯಾವ ಏನೇನು ಸುಟ್ಟುವ ಅದು FIR ಒಳಗೆ ಯಾವುದು ಪೂರಾ ಮಾಹಿತಿ ಇಲ್ಲ ಸಾಹೇಬ್ರ. ಇದು ಏನೈತೆ ಮೇಲ್ಮಟ್ಟಕ್ಕೆ ಇದು ಯಾವುದೂ ರೆಕಾರ್ಡ್ ಸುಟ್ಟಿಲ್ಲ. ಇಲ್ಲಿ ಅಧಿಕಾರಿಗಳು ಅವತ್ತಿನ ಸಂದರ್ಭದೊಳಗೆ ಇರ್ತಕ್ಕಂಥ ಅಧಿಕಾರಿಗಳು ಅವತ್ತ ಗೋಲ್ಮಾಲ್ ಮಾಡಿ ತಹಶೀಲ್ದಾರ್ ಆಫೀಸ್ ಒಳಗೆ ಬೇರೆ ಬೇರೆ ಹಾಳಿಗಳನ್ನ ಹಾಕಿ ಸುಟ್ಟು ಬೇರೆ ಆ ರೆಕಾರ್ಡ್ಗಳನ್ನ ಬೇರೆ ಕಡೆ ಸಾಗಿಸಿದಾರ. ನಾವು 26ಕ್ಕೆ ನಾವು ದಂಡಿ ಕುದುರ್ತೇವೆ. ಈಗ 26ಕ್ಕೆ ತಹಶೀಲ್ದಾರ್ ಕಚೇರಿ ಮುಂದೆ ಕೃಷ್ಣ ಬೈರೇಗೌಡರು ಬರತ್ತಂದ್ರೆ ಹೇಳಿಲ್ಲ. 26ಕ್ಕೆ ನಾವು ದಂಡಿ ಕುದುರ್ತ ರೈಟ್ ಸೈಡ್ ಇಂದ ತಹಶೀಲ್ದಾರ್ 10 ದಿವಸ ಆತರ ಪರ್ಮಿಷನ್ ಕೊಡೋರು. ಅಧಿಕಾರಿಗಳು ತಪ್ಪು ಪರ್ಮಿಷನ್ ಹೋರಾಟ ಮಾಡ್ತಾರ ಅಂತಂದ್ರೆ ನಮ್ಮ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾರೆ ಇವರು. ಹೌದು ಯಾಕೆ ಉಲ್ಲಂಘನೆ ಮಾಡ್ತೀರಿ? ನಮ್ಮ ಹಕ್ಕು ಐತೆ ಹೋರಾಟ ಮಾಡಕ್ಕೆ. ನಮ್ಗೆ ಯಾಕೆ ಪರ್ಮಿಷನ್ ಕೊಡೋದಿಲ್ಲ ನೀವು? ಯಾಕೆ ಕೊಡೋದಿಲ್ಲ ಪರ್ಮಿಷನ್? ಕೊಡೋದಂತ ಬಂದ್ಕೊಡ್ರಿ. ಕೋರ್ಟಿನ ವಿಚಾರವನ್ನ ಕೆದಕಿಲ್ಲ. ಕೋರ್ಟು ಅದು ಏನ್ ಮಾಡೈತೆ ನಮ್ಗೆ ಗೊತ್ತಿಲ್ಲ. ಕೋರ್ಟಿನ ವಿಚಾರಕ್ಕೆ ಹೋಗಲ್ಲ. ಆ ಪ್ರಕರಣ ಕೋರ್ಟ್ ಇತ್ಯರ್ಥ ಆಗೈತಿ. ಈಗ ನೀರಿನ ಗಲಾಟೆದ್ದು ರೆಕಾರ್ಡ್ ಸುಟ್ಟಿದ್ವು. ಆ ಪ್ರಕರಣಕ್ಕೂ ನಾವು ಮಾತಾಡೋದಕ್ಕೂ ಸಂಬಂಧ ಇಲ್ಲ. ಹೌದ್ರಿ, ನಾನು ಏನಿದ್ದೀನಿ ಸಾಹೇಬ್ರೆ, ನಾನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾತ್ರ ಮಾತಾಡ್ತೀನಿ. ಯಾವ್ದು ರೆಕಾರ್ಡ್ ಸುಟ್ಟಿಲ್ಲ. ಆಮೇಲೆ ಅಧ್ಯಕ್ಷರ ಇಲ್ಲೋಡ್ರಿ ಇವ್ರು ಬಂದು ಒಂದು ಮೀಟಿಂಗ್ ಮಾಡಿ AC ಅವ್ರ ಕಡೆ ಮತ್ತೆ ತಲಾಟಿ ಅವ್ರ ಕಡೆ ಈ ಬ್ಲಾಕ್ ಕಡೆ ದಾಖಲೆ ಅದಾವ ತಗೊಂಡ್ ರೆಡಿ ಮಾಡಿ ಅಂತ ಅಂದಾರ. ಮಾತಾಡ್ತೀರಿ, ಒಂದು ಮಾತಾಡ್ತೀನಿ. ನಾನು personally ನೋಡಿ. ತಹಶೀಲ್ದಾರ್ ಆಫೀಸ್ ಸುಟ್ಟಿದ್ರಿಂದ ಸರ್ಕಾರ ಅದರ್ಸ್ ಕಾಲ್ಸಾ ಇನಾಮು ಇವು NSP 15 ವರ್ಷ ಪರಾಧನೆ ಮಾಡಬಹುದು. ಆಮೇಲೆ ಇವು ಕೆಲವೊಂದಿನ ಶರ್ತುಗಳನ್ನು ಇಟ್ಟಿದಾರಲ್ಲ, ಆ ಶರ್ತುಗಳನ್ನ ಏನಾಗೈತೆ ಅಂದ್ರೆ ಈಗಿನ ತಹಶೀಲ್ದಾರ್ ಒಂದ್ ಸೆಕೆಂಡ್ ಮಾತು ಹೇಳ್ತೀನಿ. 2 ನಿಮಿಷ ಕೊಟ್ಟಿರ್ತಕ್ಕಂಥವ್ರಿಗೆ ಮಾತ್ರ ಆ ಶರ್ತುಗಳನ್ನು ಕಡಿಮೆ ಮಾಡಿದಾರ. ಕೊಟ್ಟಿರ್ತಕ್ಕಂಥವ್ರು ಮಾತ್ರ ಈಗಿನ ತಹಶೀಲ್ದಾರ್ 2000 ಹಿಡಿದು ಇವ್ರು ಸಾಹೇಬ ಬರೋದಕ್ಕಿಂತ ಮೊದ್ಲ ಗಣೇಶ್ ಅವರು ಚಾರ್ಟ್ ಮಾಡೋದಕ್ಕಿಂತ ಮೊದ್ಲ ಯಾರಿದ್ರಲ್ಲ, ಯಾವ ರೈತರು ಅರ್ಜಿ ಕೊಟ್ಟರೆ ಸಾವಿರಾರು ಪ್ರಕರಣಗಳನ್ನ ನಿಮಗೆ ಕೇಸ್ ಕೇಳಿಸಿದ್ರೆ ಸುಮಾರು 24 ವರ್ಷ ಆದ್ರೂ ತಹಶೀಲ್ದಾರ್ ಆಫೀಸ್ ಬಿಟ್ಟು ಯಾವ ಶರ್ತುಗಳನ್ನ ಕಡಿಮೆ ಮಾಡಿಲ್ಲ. ದುಡ್ಡು ಕೊಟ್ಟಿರ್ತಕ್ಕಂಥವ್ರು ಶರ್ತುಗಳನ್ನ ಕಡಿಮೆ ಮಾಡಿಸ್ಕೊಂಡಿದಾರ. ನಿಮ್ಗೆ ಉದಾಹರಣೆ ಕೊಡ್ತೇವೆ. ಅವ್ರು ಇಲ್ಲಿ ಕಳ್ಕೋಬೇಕಾರೆ ಕೊಟ್ಟರೆ ಮಾತ್ರ ಸಾವಿರಾರು ಪ್ರಕರಣಗಳ ಈ ಸವಣೂರು ತಹಶೀಲ್ದಾರ್ ಕಚೇರಿ ಒಳಗ ಹಂಗ ಕೂತ ಒಂದು ಕೇಸ್ ಹೋಗ್ತಾರೆ. ಪಾಪ ನಾ ಏನ್ ಮಾಡ್ತೀರಿ? ರೆಕಾರ್ಡ್ ಇಲ್ಲ, ತಹಶೀಲ್ದಾರ್ ಕೊಟ್ಟಿಲ್ಲ. ಅದಕ್ಕೆ ಇನ್ನೊಂದು ವಿಚಾರ, ಇದು ತಾಲೂಕು ಆಡಳಿತದ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸ ಅಲ್ಲ. ಇದು ಮೇಲಿಂದ ಸರ್ಕಾರ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸ. ನಮ್ಮ ಬೊಮ್ಮಾಯಿ ಸಾಹೇಬ್ ಮುಖ್ಯಮಂತ್ರಿಗಳಾದ್ರು ಅದ್ರ ಬಗ್ಗೆ ಚಕಾರ ಶಬ್ದ ಆಗ್ತಿಲ್ಲ. ಅದ್ರ ಬಗ್ಗೆ ಅವರು ಕ್ರಮಂತವರಲ್ಲ. ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅದ್ರ ಆದೇಶ ಮಾಡಿದ್ರೆ ನಮ್ಮ ಶಾಸಕರು, ಈಗಿನ ಶಾಸಕರು ಅದು ಒಂದು ಮನಸ್ಸು ಮಾಡೋದು ಒಂದು ಕ್ಷಣ ನಿಂತಿಲ್ಲ. ಅದು ಅವರು 2-2.5 ವರ್ಷ ಸೇಮ್ ಇದ್ರು ಸಹಿತ ಬೊಮ್ಮಾಯಿ ಸಾಹೇಬರು ನಮ್ಮ ಸವಣೂರು ತಹಶೀಲ್ದಾರ್ ಕಚೇರಿ ಸಂಬಂಧ ಒಂದು ಚಕಾರ ಶಬ್ದ ಇತ್ತಲ್ಲ, ಕ್ಯಾಬಿನೆಟ್ ಒಳಗೆ ತೀರ್ಮಾನ ಮಾಡಿ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯತೆ ಇತ್ತದು. ನಮ್ಮ ಶಾಸಕರು ಅದನ್ನ ತಿರಸ್ಕಾರ ಮಾಡಿದಾರ ಬೊಮ್ಮಾಯಿ ಸಾಹೇಬರು. ಇವತ್ತು ನೋವಾಯ್ತು ನಮ್ಗದು ಸಾಹೇಬ್ರ. ಯಾಕಂದ್ರೆ ನಮ್ಮ ಶಾಸಕರು ಈ ಕ್ಷೇತ್ರದೊಳಗೆ 2 ಜನ ಸೇಮ್ ಆಗ್ಯಾರ. ನಿಜಲಿಂಗಪ್ಪ ಆಗ್ಯಾರ, ಬೊಮ್ಮಾಯಿ ಆಗ್ಯಾರ. ಯಾವ ಸಮಸ್ಯೆ ಬಗೆಹರಿಲ್ಲ. ಬೊಮ್ಮಾಯಿ ಆದ್ರೆ ನಮ್ಮ ರೈತರ ಸಮಸ್ಯೆ ಬಗೆಹರಿಸಿಲ್ಲ. ಸರ್ಕಾರ ಐತಿ, ಅದರ್ಸ್ ಐತಿ, ಕಾಲ್ಸ ಐತಿ, ಎಲ್ಲ ಹೋಸಾಗ ಕೂತವು. ನೋಡಿ, ಈಗ ಅಂಗನವಾಡಿ ಸ್ವಲ್ಪ 50% ರಿಸಾಲ್ವ್ ಆಯ್ತು. ನೀವು ಆರ್ಗ್ಯುಮೆಂಟ್ ಮಾಡಿದ್ರೆ 10% ಆಗಿಲ್ಲ. ಸರ್ ಬರೀ ಆರ್ಗ್ಯುಮೆಂಟ್ ಮಾಡ್ಕೊಳ್ಳೋದಾಗೈತ್ರಿ. ಯಾವ ಸಮಸ್ಯೆ ಪರಿಹಾರ ಸಿಗೋದ್ರಿ ಇಲ್ಲಿ. ಅಂಗನವಾಡಿ ಅದು ಯಾವುದು 2 ವರ್ಷ ಆಗಿದೆ ಅಂದ್ರೆ ಅವ್ರು ರೈಟಿಂಗ್ ಅಲ್ಲಿ ಕೊಡ್ತಾರೆ. ಓಕೆ, ತಾವು ಮತ್ತೆ ಪರ್ಸನ್ ಯಾರು ಮಾಡ್ತಿದ್ದಾರೆ ಹೋಗಿ ನನಗೆ ಕೊಡೋಣ. ಅಲ್ಲಿ ಹೇಳಿದ್ರೆ ರೈಟಿಂಗ್ ಮೇಲೆ ಕೊಟ್ಟ ಮೇಲೆ ಮಾಡ್ಕೊಂತ ಯಾವ ಮಾಡಿಪ್ಪ ಸರ್ ನಾ ಹೇಳತ್ತೀನಿ ರೈಟಿಂಗ್ ಮೇಲೆ ಕೊಟ್ಟ ಮೇಲೆ ಮಾಡ್ಕೊಂತ ಯಾವ ನಂಬರ್ ಅದು ಶಿಥಿಲಗೊಂಡೈತಿ ಗ್ರಾಮ ಪಂಚಾಯತಿ ಕಟ್ಟಡ ಹಳೇದ್ರಿ ಚಿನ್ನದ್ರಿಂದ ಅದೆಲ್ಲ ಯಾವ್ದೈತಿ ಬಾಡಿಗೆ 2 ಸ್ವಂತದ್ದು ಅದಾವ ಅಂತ ಹೇಳಿದ್ರಿ ಮೇಡಮ್. ನಾನು 2 ಬಿಲ್ಡಿಂಗ್ ಅದಾವ್ರಿ. ಇನ್ನೊಂದು ಬಿಲ್ಡಿಂಗ್ ಆಗ್ಬೇಕಾಯ್ತು. ಜಾಗ ಇಲ್ಲದಕ್ಕೆ ಸಮಸ್ಯೆ ಇತ್ತು. ಈಗ ನಮ್ದು ಒಂದು NH ಸೈಟ್ ಆಗೈತಿ. ಹೌದ್ರಿ,
ಅದ್ರಾಗ ಸಾರ್ವಜನಿಕ ಇದಕ್ಕಾಗಿ ಒಂದು ಜಾಗ ಕಾಯ್ದಿರಿಸಿದ್ದೈತಿ. ಅದ ಜಾಗ ಇಲ್ಲದ ಕಟ್ಟಡ ಬಂದಾಗಿತ್ತ. ಅಲ್ಲಿ ಒಂದ್ ಏನಾರ ಜಾಗ ವ್ಯವಸ್ಥೆ ಮಾಡ್ಕೊಂಡ್ರೆ ಅಲ್ಲಿ ಒಂದು ಕಟ್ಟಡ ಆಗ್ತದೆ. ಎರಡು ಮಧ್ಯದಾಗ ಒಂದು ಕಟ್ಟಡ ಆಗ್ತದೆ. ಸೌಲಭ್ಯ ತಗೊಂಡು ಅಂಗನವಾಡಿ ಕಟ್ಟಡ ಪ್ರಾರಂಭ ಆಗುತ್ತೆ. ಯಾಕಂತಂದ್ರೆ ಅದ ಕಟ್ಟಡ ಪಂಚಾಯತಿ ಕಟ್ಟಡ ಭಾಳ ಹಳೆಯದ್ರಿ. ಅದ ನಾವು ಬೇರೆ ಶಿಫ್ಟಿಂಗ್ ಮಾಡಿ ಹೊಸ ಪಂಚಾಯತಿ ಜಾಗ ತಗೊಂಡು ನಾವು ಕಳ್ಸೂರು ರೋಡಿಗೆ ಒಂದು ಕಟ್ಟಡ ಕಟ್ಸೇವಿ. 9 ಅನುದಾನ ಹಾಕಿದ್ರೆ ಈಗ ಅದ್ರಾಗ ಏನಕ್ಕೆ ಅಚಾನಕ್ ಏನಾರ ಮಕ್ಕಳಿಗೆ ಏನೋ ತೊಂದರೆ ಆದ ಜವಾಬ್ದಾರಿ ಇರಬೇಕಲ್ಲ. ಅದಕ್ಕೆ ಅಲ್ಲಿ ನಾವೊಂದು ಬೇಡಿಕೆ ಆಗತ್ತ ನಿಮ್ಗೆ ಮಾಡಿ ಅಂತ ನಾವು ಆಗತ್ತ. ಮೇಡಮ್ ಜಾಗ ಇದ್ದಿದ್ದಿಲ್ರಿ, ಮತ್ತೆ ಕೊಡಬೇಕಾಗಿದ್ರೆ ಏನೇ ಮಾಡ್ಸಲ್ಲ ಜಾಗ ಸಿಕ್ಕೈತಿ ನಮ್ಗೆ ತಗೊಳ್ರಿ. ನಾವೆಲ್ಲ ಸಿಸಿ ಕ್ಯಾಮ್ರಾ ಹಾಕಿದ್ರು ಕೂಡ ಮುಚ್ಚಿಗೆಂದು ಅಧಿಕಾರಾಗಿ ಅಧಿಕಾರಿ ತಾವು ಮುಖ ಕರ್ಕೊಂಡು ಏನೇನೋ ನಡೆದ ಇಸ್ಪೀಟ್ ಓದಿಸಿ ಜಾಸ್ತಿ ಆಗಿದೆ. ಯಾವುದೇ ಸರಿಯಾಗಿ ಪ್ರತಿಯೊಂದು ಗ್ರಾಮದಾಗ ಮತ್ತೆ ಇದು ಕಳು ಭಾಳ ಇಸ್ಪೀಟು ಓದಿಸಿ ಬಂದು ಸ್ವಲ್ಪ ಮೀಟಿಂಗ್ ಮಾಡಿ ಜನರಿಗೆ ತಿಳುವಳಿಕೆ ಹೇಳಿ ಅದನ್ನ ನಮ್ಮ ವ್ಯಾಪ್ತಿಗೆ ಬಂದಿದ್ದು ಜನರಿಗೆ ಗೊತ್ತಿಲ್ಲ ಇನ್ನು ಪೊಲೀಸ್ ಸ್ಟೇಷನ್. ಯಾಕಂದ್ರೆ ಪಬ್ಲಿಕ್ ಜಾಸ್ತಿ ಆಗಾಕುಂತಾವು, ಪೊಲೀಸ್ ಕಂಟ್ರೋಲ್ ಆಗಾಕುಂತಿಲ್ಲ. ಅವ್ರದ್ದು ಭಾಳ ತಿರುಗೈತಿ, ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ವ್ಯವಸ್ಥೆ ಇದೆ, ಲೋಕಲ್ ಏನು ವ್ಯವಸ್ಥೆ ಇದೆ, RO ಪ್ಲಾಂಟ್ ಇದೆಯಾ, ಏನು ಬೆಳಗಿಂದ ಸಂಜೆವರೆಗೂ ಒಂದು 20 ಲೀಟರ್ ಟ್ಯಾಂಕ್ ತೊಗೊಂಡ್ರೆ ಮುಗೀತು. ಎಲ್ಲಿವರೆಗೂ ಅಲ್ಲಿ RO ಪ್ಲಾಂಟ್ RO ಹಾಕುವರೆ ತಾವು ತಮ್ಮ ಲೆವೆಲಲ್ಲಿ ಮಾಡಿಸ್ಕೊಡಿ. ನಾವು ಎಲ್ಲ ಮನೆಗೆ ಎಲ್ಲ ಫಿಲ್ಟರ್ ಹಾಕೊಡಿ ಅಂದರೆ ಅದು 10 ವರ್ಷ ಆಗುತ್ತೆ. ಅಲ್ಲಿವರೆಗೂ ನಾವು ನೀರು ಕುಡಿಸೋಕ್ಕಾಗಲ್ಲ. ನೀರು ಕುಡಿಸೋದು ಭಾಳ ದೊಡ್ಡ ವಿನ್ಯಾಸ. ನೀವು ಕೊಡ್ತಾರೆ ನೋಡಪ್ಪ, ನಿಮ್ಮ ಮಾರ್ಕೆಟ್ ದೃಷ್ಟಿಯಿಂದ ಇಲ್ಲಾಂದ್ರೆ ನಮ್ಮ ರೈತರ ಸಂಘಟನೆಯಿಂದ ಇಲ್ಲಾಂದ್ರೆ ನಮ್ಮ ಕಡೆ ನಮ್ಗೆ ಬೇಕಿದ್ರೆ ರಿಕ್ವೆಷನ್ ಕೊಡಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ, RO ಪ್ಲಾಂಟ್ ಎಷ್ಟಿದೆ ಲೀಸ್ಟ್ ಕೊಡಿ, ನಾನು ಹಾಕೊಡ್ತೀನಿ. ಅಂಗನವಾಡಿಗೆ ಏನಾದರೂ ನಮ್ಮ ಕಡೆಯಿಂದ ಆದರೆ ತಾವು ಫ್ರೀಯಾಗಿ ನೀರು ಕೊಡಿ ಅಂತ. ಮತ್ತೆ ತಾವು ತಮ್ಮ ಲೆವೆಲಲ್ಲಿ ಒಂದು ಕೆಲಸ ಮಾಡೋಣ, ಒಂದು ಅಭಿಯಾನ ಟೈಪ್ ಮಾಡಿಬಿಡೋಣ. ತಾವೆಲ್ಲ ಬೇರೆ ಬೇರೆ ಸಂಘಟನೆಗಳು ಇದ್ದೀವಿ, ಬಟ್ ಸೌಂಡ್ ಬಂದೆ. ಈಗ ನಾನು ಊರಿಗೆ ಹೋದ್ರೆ ನಮಗೆ ಹೇಳ್ತಾರೆ ನಿಮ್ಮ ಊರಲ್ಲಿ ಏನು ಮಳೆ ಆಗಿದೆ ಅಂತ. ಈಗ ಬದರೋದು ಈಗ ಸೌಂಡ್ ಹಂಗಾಗ್ಬಿಟ್ಟಿದೆ. ಸೊ ನಿಮ್ಮ ಊರಲ್ಲಿ ಏನ ನಮ್ಮ ಮಗಳಿಗೆ ಈಗಲೇ ನಾನು ಫೋನ್ ಮಾಡಿ ಕೇಳ್ತೀನಿ, ನಿಮ್ಮ ಊರು ಯಾವ್ದು ಅಂದ್ರೆ ಸೌಂಡ್ ಅಂತಿಲ್ಲ ಮೀನ್ಸ್. ಈಗ ನಾವು ಇಲ್ಲಿ ಊಟ ಮಾಡ್ತಿದ್ವಿ, ಇಲ್ಲೇ ಇದ್ವಿ ಮೀನ್ಸ್ ಇಲ್ಲೇ ನಮ್ಮ ಜೀವನ. ಅದಕ್ಕೆ ಒಂದು ಕೆಲಸ ಮಾಡೋಣ, ತಾವು ಸಂಘಟನೆ ಇದ್ದೀರಲ್ಲ, ತಾವು ಸಂಘಟನೆಗಳು ನಾವು ಮುನ್ಸಿಪಾಲ್ಟಿಯಿಂದ ತಾಲೂಕು ಪಂಚಾಯತಿಯಿಂದ ಮತ್ತು ತಾಲೂಕು ಆಡಳಿತದಿಂದ ಒಂದೊಂದು ರಿಕ್ವೆಷನ್ ಲೆಟರ್ ಬರೆಯೋಣ. ಯಾರಿಗೆ ಬರೆಯೋಣ ಅಂದರೆ RO ಪ್ಲಾಂಟ್ ಯಾರಿದ್ದಾರೆ ಅವ್ರಿಗೆ ಏನಂತ ಬರೆಯೋಣ ಅಂದರೆ RO ಪ್ಲಾಂಟ್ ಅವರು ದಯವಿಟ್ಟು ಅಂಗನವಾಡಿಗೆ ಎಷ್ಟು ನೀರಾಗುತ್ತೆ ಸಿರಿಯಾಗಿ ಸಪ್ಲೈ ಮಾಡಿ ಅಂತ ವಿನಂತಿ ಅಂತ ಲೆಟರ್ ಮಾಡ್ತಾರೆ. ಓಕೆ ಬೆಸ್ಟ್. ತಾವು ನಮ್ಮ ಕಡೆ ತಾವು ಲೆಟರ್ ಬರೀರಿ, ನಾನು ಬರೀತೀನಿ. ಅಟ್ಲೀಸ್ಟ್ ಒಂದು 100 RO ಪ್ಲಾಂಟ್ ಇದೆ, 50 RO ಪ್ಲಾಂಟ್ಗೆ ಮಾರುಕಟ್ಟೆ ದೃಷ್ಟಿಯಿಂದ ಹಾಕೊಂಡು ನಮ್ಮ ಈ ಮೀಟಿಂಗ್ ಸ್ವಲ್ಪ ಸ್ವಚ್ಛತೆ ಉಂಟು. ಅಜೆಂಡಾ ರೇಷನ್ ಕಾರ್ಡ್ ಯಾವಾಗ ಬರುತ್ತೆ ಅವಾಗ ನಮ್ಗೆ ಏನು ಅನುದಾನ ಬಂದಿರುತ್ತೆ, ನಮ್ಗೆ ಏನು ಜವಾಬ್ದಾರಿ ಮಾಡ್ತಾ ಇರ್ತೀವಿ. ಏನಾಗುತ್ತೆ ಕೆಲವೊಂದೇ ಬಗ್ಗೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಬಟ್ ಆಗಲ್ಲ. ಮಕ್ಕಳು
ಅಂತ ಪರಿಸ್ಥಿತಿ ಬಂದಿದೆ ದೇವರಾಳದಲ್ಲಿ. ಆಯ್ತು ಇನ್ನೊಂದು ನಾನು ಹೇಳ್ತೀನಿ ನೋಡಿ. ಆಯ್ತು ನಾನು ಹೇಳ್ತಿದ್ದೆ ಏನ್ ಮಾಡ್ತೀನಿ ಹಾಗಲ್ಲ ರೈಟಿಂಗ್ ಅಲ್ಲಿ ಕೊಡಿ ಗ್ರಾಮ ಪಂಚಾಯತಿಯಿಂದ ಮಾಡ್ತೀನಿ ಸರ್ ಅಂಗನವಾಡಿ ಜಾಗಗಳ ಎಲ್ಲಾಗಿದೆ ಸರ್? ಕಾದರ್ ಬಾಗನೆ 5 ಗುಂಟೆ ಇದ್ದಿದ್ದು 1 ಗುಂಟೆ ಉಳಿದ್ರೆ ಸರ್ ಜಾಗ ಹೇಳಿ ಎಲ್ಲಾಗಿದೆ ಕಾದರ್ ಬಾಗ ಸರ್. ಅದ್ರ ಮೇಡಮ್ ಅವ್ರಿಗೆ ಹೋಗಿ ತಿಳಿಸೇವ್ರಿ, ಅವರು ಮುನ್ಸಿಪಾಲ್ಟಿಗೆ ಹೇಳಿವಿ ಅಂತಾರ. ಹೇಳಿ ಎಷ್ಟು ಸಭೆ ನಂಬರ್ ಇದು? ಸರಿ ಅಂಗನವಾಡಿ ಯಾವುದು? ಅವಾಗ ನಮಗೆ ಉತ್ತರ ಕೊಡುವಾಗ 5 ಗುಂಟೆ ಅಂತ ಮಾಡಿದ್ವಿ ಸರ್. ಬಟ್ ಅದು ಕಾಂಪೌಂಡ್ ಇಲ್ಲದೆ ಇರೋದಕ್ಕೆ ಪಬ್ಲಿಕ್ ಅಕ್ಸೆಪ್ಟ್ ಮಾಡಿದ್ರು. ಮನೆ ಕಟ್ಟ ಅಲ್ಲಿ ಅದೇ ಜಾಗದಲ್ಲಿ ಏನಾಯ್ತು ಸರ್ ಒತ್ತಾಗಿಲ್ರಿ. ಇದ್ರಲ್ಲಿ ಯಾವ್ದಿದೆ ಕೊಡಿ. ಇವತ್ತು ಅಂಗನವಾಡಿ ಒತ್ತುವರಿ ಮಾಡಿದ್ರು, ಒತ್ತುವರಿ ಮಾಡಿದ್ರು. ಒತ್ತುವರಿ ಮಾಡಿದ್ರು ಯಾರು? ಇವರು ಅದ್ರ ಪಾರ್ಟಿ ಇದ್ದರು ಹೊಂಡರ್ಗಳು ಒತ್ತುವರಿ. ಸಾರ್ವಜನಿಕರು ಮುನ್ಸಿಪಾಲ್ಟಿ ಸಂಬಂಧಪಟ್ಟ ಇಲಾಖೆದವ್ರದಲ್ಲ ಸರ್? ಹೌದು. ನೋಡಪ್ಪ, ಈಗ ನಾನು ಮೀಟಿಂಗ್ ಮಾಡಿಸ್ತಾ ಇದ್ದೀನಿ, ನಾನು ಯಾಕೆ ಮಾಡಿಸ್ತಿದ್ದೀನಿ? ಕುಂದುಕೊರತೆ ಸಭೆ ಅಂತ ಮಾಡಾಕ್ತಿರಿ ಸರ್. ಏನದಾವ್ ಸರ್ ಕುಂದುಕೊರತೆ? ಇಲ್ಲಿ ಸಿಕ್ಕಾಪಟ್ಟೆ ಅದಾವ ಸರ್. ನೀರಿನ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಐತಿ. 20 ದಿನಕ್ಕೊಂದ್ಸಲ ನೀರು ಬಿಡಾತಾರ್ರಿ. ಆ ನೀರಿನ ಬಿಡುವಲ್ರಿ ಸರ್. 20 ದಿವಸಕ್ಕ ಇನ್ನು ಕ್ರಮ ವಹಿಸಿಲ್ಲ. ನೀವು ಕೇಳೋದಾಗತ್ತೀರಿ ಸರ್. ಯಾವ ಬಗ್ಗೆ? ಅದ ನೀರಿನ ಬಗ್ಗೆ ಸರ್. ಮುನ್ಸಿಪಾಲ್ಟಿ ಅವ್ರು ಬರ್ತಾರೆ, ಅವ್ರಿಗೆ ಕೇಳೋಣ. ನಾವು ಮನವಿ ಕೊಟ್ಟಿದ್ದ ಕ್ರಮ ಏನ್ ತಗೊಂಡ್ರು ಸರ್? ಮನವಿ ಕೊಟ್ಟಾಗ ಏನ್ ಮಾಡಿದ್ರಿ? ಅದು ಈಗ ಇಂಜಿನಿಯರ್ ಗೊತ್ತಿದೆ. ಆಲ್ರೆಡಿ ಕ್ರಿಯಾ ಯೋಜನೆ ಜಿಲ್ಲಾಧಿಕಾರಿಗಳಿಂದ ಮಂಜೂರಾತಿ ಆಗೈತಿ, ಅದನ್ನ ಮಾಡ್ತೀವಿ. ಈ ಸದ್ಯ ರನ್ ಮಾಡಿ ಇನ್ನು 2 ತಿಂಗಳ ಟೈಮ್ ಇದ್ರೆ ಅಷ್ಟೊಳಗೆ ಮಾಡ್ತೀವಿ. ಅದಂದ್ರೆ ಇನ್ನೊಂದ್ರಿ, ಈಗ ಸೌಂಡ್ ಮೋದಿ ತಲುಪ್ ಕೇಳಿ ಅದು ಲಕ್ಷ್ಮೀ ಸಲಾಗಿ ಐತಲ್ರಿ, ಆ ಕಡೆ ಪೂರಾ ದಿಲ್ಲಿ ದರ್ಬಾರ್ ಹೋಟೆಲ್ ಕಡೆಯಿಂದ ಧರ್ಮರಾಜನಗರದ್ದು ದಿಲ್ಲಿ ದರ್ಬಾರ್ ಹೋಟೆಲ್ ಕಡೆಯಿಂದ ಕೊಳಚೆ ನೀರು ಅದು ಮೋತಿ ತಲಾಬ್ ಕೇರಿಗೆ ಸೇರ್ಪಡೆ ಆಗ್ತದೆ. ಹೌದು, ಅಲ್ಲ ಪ್ರಶ್ನೆ ಪೂರ್ತಿ ಆಗಿಲ್ಲ. ಈಗ ರೀ ಅದು ಧರ್ಮರಾಜನಗರ ಪೂರಾ ಏನೈತೆ ನೀರು ಅದು ಮೋತಿ ತಲಾಬ್ ಕೇರಿಗೆ ಸೇರ್ಪಡೆ ಆಗ್ತದೆ. ನಿಮ್ದು ಹೇಳಿದ್ವಿ ನಾವು ಅದನ್ನ ಏನ್ ಮಾಡ್ಬೇಕ್ರಿ? ಮೇನ್ ಇದೆ ಅಂತಲ್ರಿ, ರಾಜಕಾಲುವೆ ಐತಲ್ಲ, ರಾಜಕಾಲುವೆಗೆ ಅದು ಬಸ್ ಸ್ಟ್ಯಾಂಡ್ ಐತಲ್ಲ, ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಅಂಡರ್ಗ್ರೌಂಡ್ ಮಾಡಿ ಅದನ್ನ ಇದಕ್ಕೆ ರಾಜಕಾಲುವೆ ಟಚ್ ಕೊಡ್ತೀವಿ. ಯಾಕಂದ್ರೆ ಅದು ದೊಡ್ಡ ಕೆರೆ, ಅದು ಆ ಕೆರೆಯಿಂದ ಸುಮಾರು ಒಂದು 2000 ಬೋರ್ಗಳು ರಿಚಾರ್ಜ್ ಆಗ್ತದೆ ಮೋದಿ ತಾಲೂಕು ಕೆರೆಯಿಂದ. ನಮ್ಮ ಜೀವನ ಹೌದು. ಹುಳಿಗುಪ್ಪಿ ಕೆರೆ ಮತ್ತು ಇವು ಸಿರ್ಬಡಗಿ ಕಾರಡಗಿ ಇವೆಲ್ಲ ಒಂದು 10-15 ಕೆರೆ ಅಂತ ಇರ್ತದೆ. ಇಡೀ ನಮ್ಮ ತಾಲೂಕಿನ ಜೀವ, ಅದು ದೊಡ್ಡ ಜೀವನ ಮೋದಿ ತಾಲೂಕು ಕೆರೆ. ಇದಕ್ಕ ಕೆರೆ ಹಂತಕ್ಕೆ ಹೋಗಿದ್ದೇವೆ ಸರ್ ನಾವು. ಅವರು ಬಂದಿದ್ರು ಅದೇ ಹೇಳ್ತಾರೆ. ಆದ್ರೆ ಈಗ ಏನಾಗಿದೆ ಸರ್, ಹೈಟ್ ಆಗ್ಬಿಡುತ್ತೆ ತಳಗಡೆ, ಆ ನೀರು ಪಾಸ್ ಆಗಕ್ಕೆ ಅವಕಾಶ ಇಲ್ಲ ಸರ್. ಡ್ರೈನ್ ತಳಗಡೆ ಕಾಲಮ್ ಹಾಕಿ ಡ್ರೈನ್ ಮೈಟ್ ಮಾಡ್ಕೊಂಡು ನೀರು ಪಾಸ್ ಮಾಡ್ತೀವಿ. ಈಗ ನೆಕ್ಸ್ಟ್ ಯಾವ ಕೆರೆ ಬಂದು ಸರ್, ಕುಳ್ಳಿಂದ ಫಸ್ಟ್ ನಾವು ಇಟಾಚಿ ಹಚ್ಚಿ ಸ್ವಚ್ಛ ಮಾಡಿಸ್ಕೊಂಡು ಡಿಸಿ ಸಾಹೇಬ್ರು ನಾವು ಕೆರೆ ಮೇಲೆ ಹತ್ತಿ ಹೋಗಿದ್ದೀವಿ ನೋಡ್ತೀವಿ. ಸ್ಮಾಲ್ ಇಟಾಚಿ ಒಳಗಡೆ ಹೋದ್ರೆ ಸರ್, ಅದು ಕುಳ್ಮಿಯಿಂದ ತಳಗ ಅಂಡರ್ಗ್ರೌಂಡ್ ಕ್ಲಿಯರ್ ಮಾಡಿಸಿದ್ರು ಸರ್. ಆ ನೀರು ಅರ್ರಾಕಾಶ್ ಪಾಸ್ ಆಗಿ ಔಟ್ ಆಗ್ತದೆ ಹೊರಗಡೆ, ಟೌನ್ ಹೊರಗಡೆ ಇಲ್ಲ. ಆದ್ರೆ ಈಗ ಅದಕ್ಕೆ ಸ್ಮಾಲ್ ಅಮೌಂಟ್ ಒಳಗೆ ಆಗಲ್ಲ. ಈಗ ನೆಕ್ಸ್ಟ್ FDTಗಳಿಗೆ ಏನು ಪ್ರಯೋಜನದೊಳಗೆ ನಮ್ಗೆ ಯಾವ್ದು ಕೇಳಕ್ಕೆ ಅವಕಾಶ ಕೊಡ್ಬೇಕು ಸರ್, ಏನು ಬರ್ಕೊಟ್ಟಿರ್ತದೆ ಅದನ್ನ ಕೆಳಗಡೆ ಹೈಟ್ ಮಾಡ್ಕೊಂಡು ಫಾಲೋ ಮಾಡ್ಕೋಬೇಕು ಸರ್ ಡ್ರೈನಿಗೆ. ಈಗ ಏನು ಗದಗ ರೋಡಿಂದ ಏನಿಲ್ಲ ಸರ್, ಲೆಫ್ಟ್ನಾಗ ಆ ಗಟ್ರ ಹೈಟ್ ತಗೊಂಡು ಡೌನ್ ಮಾಡಿ ನೀರು ತಗೊಂಡು ಅದು ಒಂದ ಆಪ್ಷನ್ ಆಗುತ್ತೆ. ಆ ನೀರೆಲ್ಲ ಮನೆ ಒಳಗೆ ಹೋಗ್ತಾವ್ರಿ. ನೀರು ಕಬ್ರಸ್ತಾನದಲ್ಲಿ ಸದ್ಯ ಆಗತ್ತಿಲ್ಲ, ಅದಕ್ಕೆ ಹಿಂದೆ ಪಾಸ್ ಆಗತ್ತೆ. ಅಲ್ಲಿ ಸರ್ ಆ ಕಡೆ ಸ್ವಲ್ಪ ಕೊಳಚೈತ್ರಿ. ಅಲ್ಲಿ ಏನಿತ್ತು ಕಬ್ರಸ್ತಾನಿ ಹಿಂಗ ರೌಂಡ್ ಇದೆ ಸರ್. ಆ ಕಡೆ ಸೈಡ್ ಒಂದು ಜಾಗ ಐತಿ, ಅಲ್ಲಿ ನಾವು ಹೋಗಿದ್ವಿ ಸರ್ ಮೊನ್ನೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಕರ್ಕೊಂಡು. ಸೈಡ್ ಇಂದ ಪಾಸ್ ಮೊನ್ನೆ ಕೆಳಗಿಂದ ಡ್ರೈನ್ ಹೋಗಿದೆ, ನಾನು ಹೋಗಿದ್ದೇನೆ. ಹೋಗಿ ಫೋಟೋ ತಗೊಂಡು ನೋಡಿ ಈ ತರ ಡ್ರೈನ್ ಮೇಲೆ ಮನೆ ಕಟ್ಕೊಂಡು ಬಿಟ್ಟರೆ ಮತ್ತೆ ಡ್ರೈನ್ ಇದೆ ಯಾವ ಸ್ಕೀಮ್ ಮೇಡಮ್ ಅವ್ರ ನಾವು ಮನೆ ಒಂದು ಗೋಲ್ ಮಾಡಿದ್ವಿ.
ನೀವೇ ಚಾಲು ಮಾಡಿಲ್ಲ. ಈಗ ನೀವು ಪ್ರಾಬ್ಲಮ್ ಏನಿಂದ ಹ್ಯಾಂಗ್ ಬರ್ತೀರಿ ಅಂದ್ರೆ ಒಟ್ಟು ಪೈಪ್ನ ಬಂದಾವ, ನಾವು ಒಂದು ಪೈಪ್ ತಗೊಂಡಿಲ್ಲ ನೀವು ಬಂದ್ ಮಾಡ್ತಿದ್ರೆ ನಮ್ಮ ಮುನ್ಸಿಪಾಲಿಟಿನೂ ಬೆಳಗ್ಗೆ ಊರು ಚರ್ಚೆ ನಾವಷ್ಟೇ ಸಾರ್ವಜನಿಕ ಭಾಗವಹಿಸೋದಕ್ಕಿಂತ ನಮ್ಮ ಇಲಾಖೆಯಿಂದ ಒಂದು ಆದೇಶ ಸರ್ವೆ ಮಾಡ್ತೀನಿ ಸರ್ವೆ ಅನೌನ್ಸ್ ಮಾಡಿಸ್ರಿ ಮೇಡಮ್. ನೋಟಿಸ್ ಕೊಟ್ಟಿಲ್ಲ 99 ವರ್ಷ 2 ಲಕ್ಷ ರೂಪಾಯಿ ಕೊಟ್ಟರೆ ಒಂದು 20 ವರ್ಷ ತಗೊಂಡವ್ರೆ. ಇದೇನ ತಂದ ಬೇಕಲ್ಲ ಅಂದಕ್ಕದ ಮಾಹಿತಿ ಕೊಡೋರು ಎಲ್ಲಿ लेकिन करो लेकिन कहाँ है लक्ष्य मुझे ಇವತ್ತು ಮಾಹಿತಿ ಆಗಿಲ್ಲ ಕೊಟ್ಟರು ಸಹಿತ ಇವತ್ತ ಹಿಂಬರ ಕೊಡ್ತಾರೆ. ಇವತ್ತು ಇವ್ರು ಹೇಳೋದು ಬಹಳ ಪ್ರಮುಖ ಐತಿ. ಇನ್ನೊಂದ್ ಸರ ಹೋಯ್ತು ರಿಂಗ್ ರೋಡ್ ಆಗೈತಿ ಮತ್ತು ಒಳ ಚರಂಡಿನ ಆಗತ್ತದ. ಇಡೀ ಸೌಂಡ್ ಏರೈತಲ್ಲ ಸುತ್ತಿನ ಒಳ ಚರಂಡಿಗೆ ಸಂಘ ಮಾಡುವಂತವನ್ನ ಸಾವ್ರ ಈಗ ಸೌಂಡ್ ಏನೈತೆ ಸಾವ್ರ ಸೌಂಡ್ ಜಿಲ್ಲಾ ಆಡಳಿತ ವಿಶೇಷವಾಗಿ ಇಲ್ಲಿ ಕೆರೆ ಮಾಡೋದು ಸೌಂಡ್ ತಾಲೂಕನ್ನ ಬಹಳ ಸಮಸ್ಯೆ ಅದ ಸರ್. ತಿಂಗಳದ ಎಲೆಕ್ಷನ್ ಆಫ್ಟರ್ ಎಲೆಕ್ಷನ್ ಯುಜಿಡಿ ಸ್ಟಾರ್ಟ್ ಆಗೈತಿ. ಯುಜಿಡಿ ಜಾಗಗಳನ್ನೆಲ್ಲ ಕೊಟ್ಟಿದ್ದೇವೆ. ರೆವೆನ್ಯೂ ಇಲಾಖೆಯಿಂದನೂ ಕೂಡ ಜಾಗ ಕೊಟ್ಟಾರೆ ಯುಜಿಡಿ ಡಂಪ್ ಯಾರ್ಡ್ ಮಾಡಕ್ಕೆ. ಯುಜಿಡಿನೂ ಅಪ್ರೂವಲ್ ಆಗಿದೆ. ಅದ್ರ ಬಗ್ಗೆ ಹೇಳಕತ್ತಿಲ್ಲ ನಾವು. ಜಾಗ ಎಕ್ಸ್ಪೈರ್ ಅವ್ರು ಯುಜಿಡಿ ಆಮೇಲೆ ಇನ್ನೊಂದು ಮೇಡಮ್, ನಮ್ಮ ಇಲಾಖೆಯಲ್ಲಿ ಮುನ್ಸಿಪಾಲಿಟಿ ಇಲಾಖೆಯಲ್ಲಿ ತಾವು ಮೆಂಬರ್ಗಳ ಒಂದು ಅಧಿಕಾರಶಾಹಿ ಅಂತ ಇಲ್ಲ ಅವ್ರಿಗೆ ಬೇರೆ ಬೇರೆಯವ್ರಿಗೆ ಖಾತಾ ಮಾಡ್ಕೊಡ್ತೀವಿ. ಯಾವುದೋ ಅಂತ ಸರ್ಕಾರಿ ಜಾಗಗಳನ್ನು ಫೋನ್ ಮಾಡಕ್ ಅವಕಾಶ ಕೊಟ್ಟಿಲ್ಲ ಸರ್. ನಾವು ನೆಕ್ಸ್ಟ್ ಇಯರ್ ಇದ್ರೊಳಗ ಯಾವುದೇ ನಮ್ಮ ಸರ್ಕಾರಿ ಜಾಗಗಳು ಸಿಎಸ್ ಐಗಳದಾವ ಸರ್. ಎಲ್ಲಾ ಜಾಗ ನೀವು ಹೇಳೋದು ಸಂಬಂಧ ಇಲ್ಲ. ಯಾರು ಇದು ಕೊಡ್ತಾರಲ್ಲ ಅಪ್ಲಿಕೇಶನ್ ಅವರೇ ಬೇರ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಹೆಂಗ್ ರನ್ ಆಗ್ತದೆ ಬೆಸ್ಕಾಂನ ನಮಗೆ ಪ್ರೊಡಕ್ಷನ್ಗೆ ಮತ್ತು ಟ್ರಾನ್ಸ್ಪೋರ್ಟೇಷನ್ಗೆ ಮತ್ತು ಮೇಂಟೆನೆನ್ಸ್ಗೆ ಏನು ಬೇಕಲ್ಲ ಅದನ್ನಷ್ಟ ಬಿಲ್ನಲ್ಲಿ ಹಾಕ್ತಾರೆ. ಎಕ್ಸೆಸ್ ಯಾವುದೂ ಹಾಕೋದಲ್ಲ. ಯಾವುದಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಬಂದಾಗ ಕೆಲವೊಂದಿಷ್ಟು ಇಂಪ್ರೂವ್ಮೆಂಟ್ ವರ್ಕ್ ಮಾಡ್ತಾರೆ. ಅದಕ್ಕಾಗಿ ಈಗ ರೋಡ್ ಹೇಳಿದ್ರೆ ರೋಡ್ನಲ್ಲಿ ಮಿಡ್ನಲ್ಲಿ ಬಂದೈತೆ ಅಂತಂದ್ರೆ ಸ್ಟಾರ್ಟಿಂಗಲ್ಲಿ ರೋಡ್ ಇತ್ತಂತಂದ್ರೆ ನಾವು ಮಿಡ್ನಲ್ಲಿ ಹಾಕ್ಲಿಕ್ಕೆ ಹೋಗಲ್ಲ. ಇನ್ಫ್ರಾಸ್ಟ್ರಕ್ಚರ್ನ ಅಲ್ಲಿ ನಮ್ಗೆ ರೋಡ್ ಅಸನ್ ಆಗಿರಲ್ಲ ಇಷ್ಟ ಅಂತಂದ್ರೆ ಅಲ್ಲಿ ಕೇಳಿದಾಗ ವರ್ಕ್ ಮಾಡ್ಕೊಳ್ಳೋಕೆ ಕೇಳಿದಾಗ ಇಲ್ಲಿ ನಮ್ಗೆ ಇಲ್ಲಿವರೆಗೆ ಇರುತ್ತೆ ಆಸ್ತಿ, ಇಲ್ಲಿ ಹಾಕಿ ಅಂತ ಹಾಕಿಸ್ತಾರ. ಆಮೇಲೆ ರೋಡ್ ಬಂದಾಗ ರೋಡ್ ಅಲ್ಲಿ ನಡು ಬಂದ್ಬಿಡ್ತೈತೆ. ಬಂದಾಗ ನಾವು ರೋಡ್ ಕನ್ಸ್ಟ್ರಕ್ಷನ್ ಮಾಡುವಾಗ ಏನ್ ಹೇಳ್ತೇವೆ, ಸೆಲ್ಫ್ ಎಕ್ಸಿಸ್ಟಿಂಗ್ ವರ್ಕ್ ನಲ್ಲಿ ಅದನ್ನ ಶಿಫ್ಟ್ ಮಾಡ್ಕೊಡಿ ಅಂತ ಹೇಳಿ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ನಲ್ಲಿ ಬಜೆಟ್ ಇರಲ್ಲ. ಹೌದಾ? ಒಂದೇ ಮಿನಿಟ್ ಸರ್, ಅವ್ರಿಗೆ ಮೌಖಿಕವಾಗಿ ಹೇಳಿರೋ ಲೆಟರ್ ಕೊಟ್ಟಿರಿ ಅವ್ರಿಗೆ? ಅವ್ರು ನಮಗೆ ಅಪ್ಲಿಕೇಶನ್ ಲೆಟರ್ ಥ್ರೂ ಕೊಟ್ರೆ ನಾವು ಲೆಟರ್ ಥ್ರೂನ ರಿಪ್ಲೈ ಮಾಡಿ ಅದರದ್ದು ಒಂದು ಕಾಪಿ ಕೊಡ್ರಿ ನಮ್ಗೆ. ಅದು ಅಪ್ಲಿಕೇಶನ್ ಕೊಡಿ ನನಗೆ ನಾನು ಕೊಡ್ತೀನಿ. ಹಾಂ, ಕಾಪಿ ಅಲ್ಲ ಸರ್, ನೀವು ಕೊಟ್ಟಿರಲ್ಲ ನೀವು ಅಲ್ಲಿ ಟೆಂಡರ್ ರೋಡ್ ಇಲ್ಲ ರೋಡ್ ಮಾಡೋರಿಗೆ ನೀವು ಕೊಟ್ಟಿರಲ್ಲ ಹೇಳಿರಲ್ಲ, ಅದನ್ನ ಲೆಟರ್ ಕೊಡ್ರಲ್ಲ. ನಾನು ಲೆಟರ್ ಬರ್ತೀನಿ ಮೇಡಮ್ ಅವ್ರಿಗೆ ಕೇಳಿ ಏನಂತೆ. ಲಾಸ್ಟ್ ಟೈಮ್ ಅವರೊಂದು ಹೊತ್ತೇರಿ ಏರಿಯಾದೊಳಗೆ ಕಂಬ ಶಿಫ್ಟ್ ಮಾಡಿ ಅಂತ ಕೇಳಿದ್ರು. ಕಂಬ ಶಿಫ್ಟ್ ಮಾಡಿ ನಮ್ಮಲ್ಲಿ ಬಜೆಟ್ ಇಲ್ಲ ಅಲೋಕೇಟ್ ಇಲ್ಲ ಅಂತ ಒಳ್ಳೆ ಲೆಟರ್ ಕೊಟ್ಟಿದ್ದೇನೆ. ಆ ಲೆಟರ್ ಬಂದ್ರೆ ಲೆಟರ್ ಥ್ರೂನ ಕೊಟ್ಟಿರ್ತೇನೆ. ಅಂದ್ರೆ ನಿಮ್ ಸಂಬಂಧ ಇಲ್ಲ ಪುರಸಭೆದವ್ರಿಗೆ ಸಂಬಂಧ ಸಂಬಂಧ ಇಲ್ಲ. ತಡ್ರಿ ತೊಂದರೆ ಆದ್ರೆ ನಾವು ಇಮಿಡಿಯೇಟ್ ನಿಂದಿರ್ಬೇಕಾಗುತ್ತೆ. ಹ್ಞೂ ಸರ್. ನಾವು ಮುಂದೆ ಕೆಲವೊಂದಿಷ್ಟು ಸಪ್ಲೈ ಕೊಟ್ಟಿರ್ತೇವೆ. ಆ ಸಪ್ಲೈನ ನಾವು ನೋಡ್ಕೋಬೇಕಾಗಿರುತ್ತೆ. ಇವತ್ತು ಯಾವ್ದಾದ್ರು ಆಕ್ಸಿಡೆಂಟ್ ಆಗ್ತದೆ ಇಮಿಡಿಯೇಟ್ ಸಪ್ಲೈ ರಿಸ್ಟೋರ್ ಮಾಡ್ಬೇಕು. 9-10 ಹಳ್ಳಿ ಬಂದಿಟ್ಟು ಕುಂದ್ರಾಕ್ ಬರಲ್ಲ. ಅದಕ್ಕಾಗಿ ನಾವು FIR ಮಾಡಿಸ್ತೇವೆ ಮತ್ತೆ ಕೇಸನ್ನ. ಇಂಥದ್ದು ಹಿಟ್ ಅಂಡ್ ರನ್ ಕೇಸ್ ಆಗೈತೆ ಅಂತ ಹೇಳಿ ಅದನ್ನ ಬೇರೆ ಮಾಡ್ಲಿಕ್ಕೆ ಅವ್ನಿಗೆ ಹಚ್ತೇವೆ. ಯಾರು ಹಿಟ್ ಮಾಡಿ ಇರ್ತಾರ ಅವ್ರಿಗೆ ಹಚ್ತೇವೆ. ಹಚ್ಚಿದಾಗ ನಾವು ಇಮಿಡಿಯೇಟ್ ಕೆಲಸ ರಿಸ್ಟೋರ್ ಮಾಡ್ತೇವೆ, ಸಪ್ಲೈ ಕೊಡ್ತೇವೆ, ನೆಕ್ಸ್ಟ್ ರಿಕವರಿ ಮಾಡ್ಲಿಕ್ಕೆ ಹಚ್ತೇವೆ. FIR ಸಿಗ್ಲಿಲ್ಲ ಅಂದಾಗ ನಮ್ಮಲ್ಲಿ ನಾವು ಕಾನೂನು ಹೋಗ್ಲಿಕ್ಕೆ ತೊಡಕಾಗ್ತವೋ ಅದಕ್ಕೆ ವೇಟ್ ಡಿಲೇ ಆಗಿರ್ತೈತಿ. ನಮಗೆ ಸಪ್ಲೈ ಇಲ್ಲ, ನೀವು ನಮ್ಮ ಕಡೆಯಿಂದ ತರಿಸಿ ಮಾಡಕ್ಕೆ ಅಲ್ಲೇ ಒಬ್ಬರು ಇಬ್ಬರು ರೈತರು ಇರಂಗಿಲ್ಲ. 4-4 ಬಂದಿರ್ತಾರ, ಒಬ್ಬರು ಕೂಡ್ತಾನ, ಒಬ್ಬರು ಕೂಡ್ತಾರಲ್ಲ. ನಮಗೆ ನಿಮ್ಮ ಡಿಪಾರ್ಟ್ಮೆಂಟ್ನಿಂದ ಕೆಲವೊಂದು ರೈತಾಪಿ ವರ್ಗದ ವೆಬ್ಸೈಟಿನ ಲೈನ್ ಅದಾವಲ್ಲ, ಅದ್ರಾಗ ಭಾಳ ತೊಂದರೆ ಆಗಿ TCಗಳು ಭಾಳ ಸುಡೋದ್ರಿಂದ ಹೊಳ್ಳಿ ನೀವೇ ಕೊಡ್ತೀರಿ. ಅದು ನುಕ್ಸಾನ್ ನಿಮ್ಗೆ ಐತಿ. ಅದು ಸುಡದಾರ್ದಂಗೆ ಅವ್ರಿಗೆ ಏನು ದಾಖಲೆ ಉಳಿದದ್ದು ಏನು ಸಾಮಾನು 25% ಈಗ ಏನಾರ ಅವ್ರಿಗೆ ಏನು ಬಂದಿದೆ 5,000-6,000 ಬಂದಿದೆ, ಆ ಕೆಲವೊಬ್ರಿಗೆ ಬಂದೇ ಇಲ್ಲ. ಇವು ಸಾಕ್ಷಿ ಸಮಿತಿ ಅದಾವ ಸರ್.
ಅಷ್ಟೇ ಬರ್ತಾರೆ ಪ್ರೀಮಿಯಂನಾಗ ಸರ್ ಪ್ರೀಮಿಯಂನಾಗ 1 ಲಕ್ಷ ಇದ್ರೆ ಅವ್ನು 10 ಎಕರೆಗೆ 1 ಲಕ್ಷ ಕೊಡ್ತಾರೆ ಜಸ್ಟ್ 25,000 ರೂಪಾಯಿ ಪ್ರೀಮಿಯಂ ಕೊಟ್ಟು ಒಂದು 2 ಎಕರೆ ಇದ್ದವ್ರು 25% 2,000 ಆಗುತ್ತೆ ನೀವು ನೇರವಾಗಿ ರೈತರ ಖಾತೆಕನ ಅಕೌಂಟ್ಗೆ ರೊಕ್ಕ ಜಮಾ ಆಗಿರ್ತೈತಿ. ನೀ ಯಾಕೆ ನಿನ್ನ ಬೆಳೆ ಬಂದಿದ್ರೆ 50% ನೀ ಕೊಡಕ್ ಹೋಗಿಪ್ಪ? ಎಲ್ಲ ಇವ್ರು ಪ್ರಶ್ನೆ ಮಾಡಕ್ ಬರಲ್ಲ. ಏಜೆನ್ಸಿ ಜಮಾ ಈಗ ಬೆಳೆ ನಿಮ್ಮ ವ್ಯಾಪ್ತಿ ಒಳಗೆ ಏನ್ ಸರಿ ಆಗತ್ತವ ಅವೇನದವ ಆ ವಿಷಯ ಪ್ರಾಬ್ಲಮ್ ರಿಸಾಲ್ವ್ ಆಗಿ ಆಮೇಲೆ ತಾವು ಮಾಡ್ತಾರೆ ಇಲ್ಲಾಂದ್ರೆ ಈ ಪ್ರಾಬ್ಲಮ್ ರಿಸಾಲ್ವ್ ಆಗಿದೆ ದಿವಾಲ್ ಕಿಟ್ಟಿದ್ ಭಾಳ ಅವಶ್ಯ ಇತ್ತು ಯಾಕಂದ್ರೆ ಅಲ್ಲಿ ಲೈಸೆನ್ಸ್ ಅವು ಹೇಳಿದ್ವಿ ಹೇಳಿಂದ ಅದು ಏನಿದೆ ನೋಟ್ ಮಾಡ್ಕೊಂಡು ಈಗ ಬ್ಯಾಸಿಗೆ ಕಾಲದಾಗ ಸ್ವಲ್ಪ ನೀರಾವರಿ ಮಾಡ್ಬೋದು. ಈಗ ಸರಿಯಾಗಿ ಸ್ವಲ್ಪ ನೀವು ಇದು ಸರಬರಾಜು ಮಾಡಿದ್ರೆ ಅದು ಈಗ 3 ತಾಸು 4 ತಾಸು ಕೊಡ್ತಾ ಇದ್ದಾರೆ. ಅದು ಇದ್ದಿದ್ದ ಕರೆಕ್ಟ್ ಕೊಟ್ರೆ ಸ್ವಲ್ಪ ಏನು ಒಂದಿದ್ದ ರೈತರು ಸ್ವಲ್ಪ ಸಾಲ ಆಗ್ತಂತ ಕರೆಂಟ್ ಸರಿ ಮಾಡಕ್ಕ ಸರಿಯಾಗಿ ಸಪ್ಲೈ ಮಾಡಕ್ಕೆ ಸೇಫ್ಟಿ ಮೆಜರ್ ಸೇಫ್ಟಿ ಅಂತ ಮೇಜರ್ ಮಾಡ್ಬೇಕು ಅವರಿಗಾಗಿ ಬಿ ಫ್ರ್ಯಾಂಕ್ ಒಂದು ಮಾತಿಲ್ಲ ಕೆಲವು ನಮ್ಮ ರೋಡೇ ಇವತ್ತು ಕೆಲವೊಂದು ಕಡೆ ನಾವು ಏನೋ ಹೆಲ್ಪ್ಲೆಸ್ ಆಗ್ತೀವಿ ಇನ್ನು 6 ವೆಹಿಕಲ್ಸ್ ತರಿಸ್ತಾ ಇದ್ವಿ ನಿಮ್ಮ ಮುನ್ಸಿಪಾಲಿಟಿ ಏನಿದೆ ಕೇಳಿ ಅವರು ಓವರ್ ಆಲ್ ಇಷ್ಟು ಸರ್ವಿಸ್ ವರೆಗೂ ಅವ್ರ ಹತ್ರ ಏನು ಒಂದು 8-9 ಇಷ್ಟು ವೆಹಿಕಲ್ಸ್ ಈಗ ನಾವು 9 ತರಿಸ್ತಾ ಇದ್ವಿ ನಮ್ಗೆ ಇದೆ ಕೆಲಸ ಮಾಡೋದು ಆಸಕ್ತಿ ಮಾಡ್ತಾ ಇದ್ದು ಕಾಂಪ್ಯಾಕ್ಟರ್ ಬರೋದಿದೆ ವಾಟರ್ ಟ್ಯಾಂಕರ್ ತರಿಸ್ತಾ ಇದ್ದೀವಿ ನಾವು ಇನ್ನು ಒಂದು ಟ್ಯಾಲಿ ತರಿಸಿದ್ವಿ ಎಲ್ಲ ಮಾಡ್ತಾ ಇದ್ದೀವಿ ನಮ್ಗೆ ಎಲ್ಲ ನೀವು ಹೇಳಿ ಎಲ್ಲ ನೀವೇ ಮಾಡ್ತೀವಿ ಈಗಲೇ ಮಾಡ್ತೀವಿ ಅಂದ್ರೆ ತಾಳ್ಮೆಯಿಂದ ಹೇಳಿ ಆಂತರಿಕವಾಗಿ ಚೆಕ್ ಮಾಡ್ತಿದ್ದೆ ಕೆಬಿಯಿಂದ ಈಗ ಹೈ ಪವರ್ ಬಂದಂಗೆ ಆಗತ್ತಾವನು ಅಂತ ಅಲ್ಲಿದ್ದ ಕೆಬಿಯಿಂದ ಏನು ಪ್ರಾಬ್ಲಮ್ ಇರಲಿಲ್ಲ ಸರ್ ಅವು ಮೋಟ್ರ್ ಭಾಳ ಓಲ್ಡ್ ಇದಾವೆ ಮತ್ತು ಹೊಸ ಮೋಟ್ರ್ ತರಿಸಿ ನಿನ್ನೆ ಅದನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಸರ್ ಇವತ್ತು ಮಾರ್ನಿಂಗ್ ನಿನ್ನೆ ನೈಟ್ 1 ಗಂಟೆ ತನಕ ಕೆಲಸ ಮಾಡಿದೆ ಸರ್ ಅದು ಸ್ಟಾರ್ಟ್ ಆಗಿದೆ ಇಲ್ಲ ಆಸಾಸ್ ಅಂತಂದ್ರೆ ಕೆಳಗಡೆ ಒಂದು ಮುಂಚೆ ವಾಲ್ ಮಾಡಿಕೊಂಡು ಟೌನಿಗೆ ಮತ್ತು WTಗೆ ಹೋಗಕ್ಕೆ 2 ಕನೆಕ್ಷನ್ ಇದೆ ಸರ್ ಅದೇ ಒಂದು ಕನೆಕ್ಷನ್ ಏನಾಗಿದೆ ಸರ್ ಸಿಮೆಂಟ್ ಹಾಕಿ ಎಷ್ಟು ಸಲ ನಾವು ಅದನ್ನು ಮುಚ್ಚಿ ಇದನ್ನು ಮಾಡಿ 2 ದಿವಸ ತಡೆದು ಮಾಡಿದ್ರು ಅದು ಹಂಗೆ ಒಡೆದು ಹೋಗಕ್ಕೆ ಇಷ್ಟು JCBಯಿಂದ ಕಿತ್ತಾಕಿಸಿ ಹೊಸ ಪೈಪ್ಲೈನ್ ಮಾಡ್ತೀವಿ ಇನ್ಮೇಲಿಂದ ಯಾವುದೋ ಹಂಗೆ 18 ದಿವಸ 15 ದಿವಸ ಆಗಲಿಲ್ಲ ಸರ್ ಈಗ ಡೇ ಆ್ಯಂಡ್ ನೈಟ್ ಅವ್ರಿಗೆಲ್ಲರಿಗೂ ಕ್ಯೂ ಮೇಲೆ ನೀರು ಬಿಡಕ್ಕೆ ಹೇಳಿದ್ದೀವಿ ಸರ್ ಇನ್ನೊಂದಲ್ಲೇ ಇದು ಗುಂಡ್ರು ಸಂಪಿಂದಂತೂ ಏನು ಪ್ರಾಬ್ಲಮ್ ಇಲ್ಲ ಸರ್ ಇವೇನು 78 ಮಿನಿ ವಾಟರ್ ಟ್ಯಾಂಕ್ಗಳು ಟೌನ್ ಒಳಗೆ ಅದಾವ ಸರ್ 24/7 ನೀರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಾರ್ಡ್ ಒಳಗೂ ನೀರು ತೊಗೊಳಕ್ಕೆ ಸಾವಂತೂ ಯಾವತ್ತೂ ಬಂದಿಲ್ಲ ಯಾವ ಒಬ್ಬರು ಕೆಟ್ಟಿಲ್ಲ
ಈಗೇನು ಮಿನಿ ಟ್ಯಾಂಕ್ 78 ರನ್ನಿಂಗ್ ಇದಾವೆ ಸರ್, 78 ಶುದ್ಧ ಮಾಡ್ತೀನಿ ಸರ್. ಅದ್ರ 1, 2 ಸ್ವಲ್ಪ ಏನೋ ಲೀಕೇಜ್ ಇದ್ದು ಸರ್, ಅದು ಮಾಡ್ತೀನಿ. ಆಮೇಲೆ ಈಗೇನು ವಾಟರ್ ಸಂಪ್ ಒಳಗೆ ನಮ್ಗೆ ಒಂದು ಅಸರ್ ಸಂಪಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್, ಅದು ಇವತ್ತು ರಿಸಾಲ್ವ್ ಆಗ್ತದೆ ಸರ್ ಸಾಯಂಕಾಲ. ಹುಳ್ಳಿಕುಪ್ಪಿ ಸಂಪಿಂದ 80% ನೀರು ಬರುತ್ತೆ ಸರ್ ಟೌನಿಗೆ. ಇದು ಇಷ್ಟು ಈಗ ಸದ್ಯ ಮಟ್ಟಕ್ಕೆ ಸರ್. ಇನ್ನೊಂದು ತಿಂಗಳ ತನಕ ಅಂತಂದ್ರೆ ನೀರಿಂದ ಅದು ಬೋರ್ವೆಲ್ ನೀರು ಕಡಿಮೆ ಆಗ್ಬೋದು ಅಂತ ನಾವು ಒಂದು ಇಂಜಿನಿಯರ್ ಕರೆಸಿ ಎಸ್ಟಿಮೇಟ್ ಮಾಡಿದ್ದೀವಿ ಸರ್. ಅದು 24 ಪ್ರೈವೇಟ್ ಬೋರ್ವೆಲ್ಗಳನ್ನು ಕಟ್ಟಿಸ್ತೀವಿ. ಅದು ಯಾವಾಗ ಸರ್ ಅಗದಿ ಕ್ರೂಷಿಯಲ್ ಟೈಮ್ ಅಗದಿ ನೀರಿಂದ ಆಕಾರ ಆದಾಗ ಆ ಒಂದು ಬೋರ್ವೆಲ್ ಸ್ಟಾರ್ಟ್ ಮಾಡ್ತೀವಿ. ಆಲ್ರೆಡಿ ಮೊನ್ನೆ KEB ಒಂದು ಲೆಟರ್ ಕೊಟ್ಟಿದ್ದೀನಿ ಸರ್, ಅವ್ರು ಕಾಂಟ್ರಾಕ್ಟರ್ ಬಂದು ಹೋಗಿದ್ದಾರೆ. ನಮ್ಮ ಕೆರೆ ಒಳಗೆ ಮುಟ್ಟಿತಲ ಕೆರೆ ಒಳಗೆ ಆಲ್ರೆಡಿ 5 ಬೋರ್ವೆಲ್ಗಳಾಗ 5 ಬೋರ್ವೆಲ್ ಒಳಗೆ ಅವ್ನು ರಿಸಲ್ಟ್ ಬಂದಿದೆ ಪೂರ್ತಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೀರು ಎಲ್ಲಿ ಈಲ್ಡ್ ಕಡಿಮೆ ಆಗುತ್ತೆ ಸರ್, ಆ ಇದ್ರ ಪೈಪ್ಲೈನ್ ತೊಗೊಂಡು ಅವ್ರು WTP ಸಮೀಪ ಆಗಿದೆ ಅಥವಾ ಅಂಡರ್ಗ್ರೌಂಡ್ ಪೈಪ್ಲೈನ್ ಇದೆ ಸರ್, ಆ ಪೈಪ್ಲೈನ್ ಲಿಂಕ್ ಮಾಡ್ಕೊಳಕ್ಕೆ ಅವ್ರಿಗೆ ಕೊಟ್ಟಿದೆ ಸರ್. ಅವ್ರು ನಾವು ಅಮೌಂಟ್ ಕೊಡ್ತೀವಿ. ಅದನ್ನ ಅನಧಿಕೃತ ಕನೆಕ್ಷನ್ ಇತ್ತು ಸರ್. ಅನಧಿಕೃತ ಮಕ್ಕಳದೆಲ್ಲ ಕೆರೆಗೆ ಹೋಗೋದ್ರಿಂದ ಬೇಡ ಅಂತೇಳಿ ಅಧಿಕೃತ ಕನೆಕ್ಷನ್ಗೆ ಆಲ್ರೆಡಿ ಎಸ್ಟಿಮೇಟ್ ತೊಗೊಂಡಿದ್ದಾರೆ ಸರ್. ಅವ್ರ ಅಮೌಂಟ್ ಇಷ್ಟು ಕಟ್ಟಿ ಅಂತ ಕೊಟ್ಟ ತಕ್ಷಣ ಅಮೌಂಟ್ ಕಟ್ಟಿ ಅಧಿಕೃತ ಕನೆಕ್ಷನ್ ಮಾಡ್ತಾರೆ. ಇದಿಷ್ಟು ಈಗ ಆಗ್ತದೆ. ಈಗ ಒಂದ್ಸಲ ಕ್ಯೂ ಲೇಟ್ ಆಗಿದೆ ಸರ್, ಇನ್ಮೇಲೆ ಲೇಟ್ ಆಗುತ್ತೆ. ಇನ್ನೊಂದು ನೋಡಿ ಗೊತ್ತಿಲ್ಲ ಹಾಕ್ಬಿಡ್ತಾರೆ ಸರ್. ನಮ್ದು ಟೌನ್ ರೋಡ್ದಾಗ ಲೇಬರ್ಸ್ ಕಡಿಮೆ ಇದ್ದಾರೆ ಸರ್. ಅಲ್ಲಿ 4 ಮಂದಿ ರಿಪೇರಿ ಬಿಟ್ಟರೆ ಒಂದು ಕಡೆ ರಿಪೇರಿ ಇದೆ, ಇನ್ನೊಂದು ಕಡೆ ಒಳ್ಳೆದಿರ್ತದೆ ಸರ್. ಅದಕ್ಕೆ ಸಾರ್ವಜನಿಕರು ಸ್ವಲ್ಪ ಸಹಕಾರ ಮಾಡ್ತಾರೆ. ಅವು ಮಿನಿ ವಾಟರ್ ಟ್ಯಾಂಕಿಗಳು ಯಾವಾಗ ಬೇಕಾದ್ರೆ ಚಲೋ ಮಾಡೋದು ಬೇಡ. ಮುಂಜಾನೆ 1-2 ತಾಸು, ಸಂಜೆಗೆ 1-2 ತಾಸು ಮಾಡಿದ್ರೆ ನಮಗೆ ನೆಕ್ಸ್ಟ್ ಇನ್ನೊಂದು ತಿಂಗಳಕ್ಕೆ ಎಷ್ಟು ಪ್ರಾಬ್ಲಮ್ ಆಗೈತೆ ಅನ್ನೋದಕ್ಕೆ ಯಾರಿಗೂ ಗೆಸಿಲ್ಲ. ನೀರು ಯಾವಾಗ ಬಂದಾಗೈತಿ ಯಾರಿಗೂ ಗೊತ್ತಾಗಂಗಿಲ್ಲ. ಅದಕ್ಕೆ ಟೌನ್ ಒಳಗೆ ಎಲ್ಲ ಸಾರ್ವಜನಿಕರು ಸಹಕರಿಸ್ಬೇಕಂತ ಹೇಳಿ ಲೈಫ್ ಆ್ಯಕ್ಚುಲಿ ಸಂಖ್ಯೆ ವಯಸ್ಸಿಗಿಂತ ಜಾಸ್ತಿ ಇದ್ದಾರೆ. ಈ ಥರ ಬರಲ್ಲ ಯಾವಾಗ ನೋಡಿದ್ರೆ ನಮಗೂ ಗೊತ್ತಿಲ್ಲ. ನಮಗೂ 37, 38 ನಡೀತಿದೆ. 38 ಈ ಥರ ಬರಲ್ಲ ನಾನು ನೋಡಿಲ್ಲ. 38 ಇಯರ್ಸ್ ನಾವು ನೋಡಿದ್ದೀರಾ? ಅಲ್ಲ ಎಷ್ಟು ವರ್ಷ ಈ ಥರ ಭಾಳ ಅಂದರೆ ಯಾವ್ದು ಪ್ರಸ್ತಾವ ಮಾಡಿಲ್ಲ, ಯಾವ್ದು ಸಮಸ್ಯೆ ಬಗೆಯಿಲ್ಲ. ಇಲ್ಲದ ಕುತಂತ್ರ ಕೇಳ ಲೈಸೆನ್ಸ್ ಹೋರಾಟ ಮಾಡಿದ್ರು. ಹೋರಾಟ ಮಾಡಿದ್ರೆ ಯಾರು ಏನಾಗುತ್ತೆ ಮನ್ಯಾಗ ಹೋಗಿ ಮನವಿ ಕೊಟ್ಟು ಕಚೇರಿಗೆ ಬಂದು ಸೈಕಿನ ಆಯ್ತು ತಕ್ಷಣ ಮಾಡ್ತೀವಿ. ಆತ್ಮಹತ್ಯೆ ದೊಡ್ಡ ಮಟ್ಟದ ಆಗ್ಬೇಕಾಗಿತ್ತು. ಅದಕ್ಕೆ ನಾನು ಹೇಳ್ತೀನಿ 26 ಸ್ಟ್ರೈಕ್ ಇದೆ. ಅವ್ರು ಪರ್ಮಿಷನ್ ಕೊಟ್ಟರು ನಾವು ಕುಂದುತ್ತೇವೆ, ಹೋರಾಟಕ್ಕೆ ಕುಂದುತ್ತೇವೆ, ಪರ್ಮಿಷನ್ ಕೊಂಡಿಗರ ಕುಂದುತ್ತೇವೆ. ಎಲ್ಲರೂ ಪಕ್ಷಾತೀತವಾಗಿ ಸವಣೂರು ತಾಲೂಕಿನ ಹಿತದೃಷ್ಟಿಯಿಂದ ಎಲ್ಲರೂ ಹೋರಾಟ ಮಾಡೋದು. ನಮ್ಮ ರೈತ ಸಂಘದ ಮುಂದೆ ಇನ್ನೂ ಒಂದು ವಿಚಾರ ಹೇಳ್ತೇನೆ. ನಾವು ಪರ್ಮಿಷನ್ ಕುಂತೇವೆ. ಅವ್ರದ್ದು ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರದ್ದೇನು ಮಿಲಿಟರಿ ಐತಿ, ಅವ್ರದ್ದೇನು ಪೊಲೀಸ್ ಐತಿ ಬರ್ಲಿ, ನಾವ್ ಎದುರು ಸಾಕ್ಷಿದ್ದದ್ವಿ, ಜೈಲಿಗೆ ಹೋಗಕ್ಕೆ ರೆಡಿ ಇದಾವೆ. ಬೇಕಾದ ಅಧ್ಯಕ್ಷರೇ, ಈಗ ಸಣ್ಣ ಸಣ್ಣ ಕೇಸಿಗೆ ಸಣ್ಣ ಕೇಸಿಗೆ ನಾವು ಅರ್ಜಿ ಕೊಟ್ಟಿದ್ದು. ಸಣ್ಣ KDT ಪ್ರಕಾರ RTC ದುರಸ್ತಿ ಕೊಡಕ್ಕೆ 1 ವರ್ಷ 1.5 ವರ್ಷ ಆದ್ರೆ ನಿಮ್ಮಲ್ಲಿ ದುರಸ್ತಿ ಆಗೋಲ್ವಾ? ಮತ್ತ ಅದು ಕೂತ್ರಿಲ್ಲ, ಪ್ರತಿ ಕೂತ್ರಿಲ್ಲ. ಇಲ್ಲಿ ಅದೋ ನನ್ನ ಹತ್ರ ಅಪ್ಲಿಕೇಶನ್ ಏನು ನಾವು ರಿಸೀವ್ಡ್ ಕಾಪಿ ಅದಾವ, ಇಲ್ಲಿ ಇದು ಕೂತ್ರಿಲ್ಲ. ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾರ? ಇವತ್ತು ಆರಾಯಿ ಗಂಟೆ ಎಷ್ಟು ಪೆಂಡಿಂಗ್ ಉಳಿದವ್ ನೋಡಿ. ಯಾಕೆ ತೌಡ್ ಕಳ್ಸಂಗಲ್ಲ ಅವ್ರ ಹತ್ರ ನಾವ್ ಯಾಕೆ ಹೇಳ್ತಾ ಇರ್ಬೇಕು? ಈಗಿನ ರೀಸೆಂಟ್ ಪ್ರಕರಣಗಳ ಸರಿಯಾಗಿ ನೀವು ನೋಡಂಗಿಲ್ಲ, ಸರಿಯಾಗಿ ಉತ್ತರ ಕೊಡಂಗಿಲ್ಲ. ನೀವ ಕೆಲವೊಂದು ಲೋಪದೋಷಗಳಾಗತ್ತವ. ಕ್ಷೇತ್ರಗಳನ್ನು ಒಟ್ಟುಗೂಡಿಸಿ ಅದ್ರ ಸಂಬಂಧ ಇಲ್ಲಂತಾವ್, ಏನು ಕ್ಷೇತ್ರಕ್ಕೆ ಸಂಬಂಧ ಇಲ್ಲಂತ ರೈತರು ತಗೊಂಬಂದು ಒಟ್ಟು ಮುಡ್ಸಾಕತ್ತೀರಿ ನೀವ. ಕೆಲವು ರೈತರು ಬಹಳ ಪರಿಸ್ಥಿತಿ ವಂಚಿತರಾಗತ್ತೀರಿ. ನೋಡ್ರಿ, ನಿಮ್ ಸುತ್ತ ನಾವು ದಾಖಲೆ ಕೊಟ್ಟವಿ. ಇವ್ನ ಯಾಕೆ ಹಿಂಗ ಆಗಾಕತ್ತಾವು ಕೇಸ?
ಅದಕ್ಕೆ ಉತ್ತರ ಬೇಕು ನಮಗೆ. ಕೊಡಿ ನೀವು ನಿಮ್ಮ ಉತ್ತರ ಕೊಡಿ ನಮಗೆ. ನಾವು ಮುಂದೆ ನಮ್ಮ ಕೋರ್ಟ್ ಅದಾವ, ಕಚೇರಿ ಅದಾವ, ನಾವು ಹಾಕ್ತೇವೆ. ನಾವು ಯಾರು ಪಾರ್ಟಿ ಮಾಡ್ಬೇಕು ಮಾಡ್ತೇವೆ. ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾರ. ಯಾರ ರೈತರು ಕೆಲಸ ಆಗಲ್ಲ. ಅವ್ರು ಆವಾಗ್ರಿ ನಿಮ್ಮ ಕಂಪ್ಯೂಟರ್ ಒಳಗೆ ನಿಮ್ಮ ಆಪರೇಟರ್ ಭೂಮಿ ಕೇಂದ್ರದಾಗ ಹೌದ್ರಿ ನಾವು ಪತ್ರ ಮಾಡಿರ್ತೇವೆ, ದಾಖಲಾತಿಗಳನ್ನ ನಾವು ಮಾಡ್ಸಿ ಬಂದಿರ್ತೇವೆ, ನೋಂದಣಿ ಮಾಡ್ಸಿ ಬಂದಿರ್ತೇವೆ. ಹೆಸರು ಬರೀ ಮುಂದೆ RTC ಒಳಗೆ ಎಂಟ್ರಿ ಮಾಡೋ ಮುಂದೆ ಅಕ್ಷರಗಳನ್ನ ತಪ್ಪು ಹೊಡೆದ ಅದನ್ನ ಮಾಡಿದ್ರೆ ಅದಕ್ಕೆ ಹೊಣೆಗಾರ ನಾವು ಹೋಗ್ಬೇಕು ರೈತರ. ಆ ಕಾಗದ ಪತ್ರ ತಿದ್ದು ಕೊಡೋ ಜವಾಬ್ದಾರಿ ನಿಮ್ಮದ. ಇದರಿಂದ ನಾವು ನೀರಾವರಿ ಪೈಪ್ಲೈನ್ ಬರೋದು ಪೆಂಡಿಂಗ್ ಆಗೈತು ಅಂತ ಲಕ್ಷ್ಮಣ ಅನ್ನಂತದ್ದು ಮುಂದೆ ಏನೈತಿ ಅದಕ್ಕೆ ಅಕ್ಷರ ತಪ್ಪು. ಹೆಂಗ್ರಿ ಅದ 28 ಸಲ ಹೇಳ್ಬೇಕ್ರಿ ಆಫೀಸ್ಗೆ. ಏನಾರ ಕೇಳಕ್ ಬಂದ್ರೆ ನಮ್ಗೆ ಜಬರ್ಸ್ ಕಳಿಸ್ತಾರ. ನೀವು ಬಂದಂದ್ರೆ ಸ್ವಲ್ಪ ಆದ್ರೆ ನೀವು ಬಂದಂದ್ರೆ ಒಂದ್ ಸಮಸ್ಯೆ ಬಗೆಹರಿಸಿರಿ. ಇಡೀ ಒಳಗೆ ಇಂದ 1969 70 ಬಿಡು ಅವಾಗ ಜಮೀನ್ ಹಾಕೊಂಡು ಮಾಡ್ತೀವಿ, ಕೆಂಗ್ ನಿರ್ಮಾಣ ಮಾಡಿದ್ರು. ಈ ಕೈವಾಳ ಇರ್ಬೋದು, ಇರ್ಬೋದು, ಸರ್ಕಾರ ಮತ್ತು ಅದೇ ಟೈಮ್ ನಮ್ಮ ಅಳತೆ ಆಗಲ್ಲ. ಅವಾಗ ಸರ್ವೇರ್ ಯಾರು ಬಂದಿಲ್ಲ. ಅರ್ಜಿಗಳು ಆನ್ಲೈನ್ ಬರ್ತಾವ ಸರ್. ಬರಂಗಿಲ್ಲ ಸರ್. ಪೀಕ್ಗಳು ಮತ್ತೆ ಇದ್ದಾಗ ಅಳತಿ ಮಾಡ್ಬೇಕು ಸರ್. ಅಳತಿ ಮಾಡೋ ಮುಂದೆ ಅವ್ರು ಏನು ತೊಂದರೆ ಆದ್ರೆ ಇದು ಮಾಡಿಲ್ಲ, ಅವ್ರಿಗೆ ಹಂಗೆ ಹೇಳಿದ್ರೆ ಇದು ಮಾಡಿ ಕ್ಲಿಯರ್ ಮಾಡ್ತಾರೆ ಸರ್. ಈಗ 2 ವರ್ಷ ಇದ್ದಿದ್ದು 3 ತಿಂಗಳಿಗೆ ಬಂದವು ಸರ್. ನೆಕ್ಸ್ಟ್ ಯಾವಾಗ ಆಗ್ತಾರೆ 2 ತಿಂಗಳು 3 ತಿಂಗಳಿಗೆ ಬಂದವು. ಅಲ್ರಿ ಸರ್, ಈಗ ನಮ್ಮ ಪೈರ್ ಇದ್ದಾಗ ಬರ್ತೈತಿ, ನೀವು ಪೈರ್ ಐತಿ ಈಗ ನಾವು ಮಾಡಕ್ಕೆಲ್ಲ ಮತ್ತೆ ಅರ್ಜಿ ಹಾಕ್ರಿ ನಮ್ ಪೀಕ್ ಇಲ್ದಾಗ ಬರ್ತೈತಿ. ನೀವು ಅದಕ್ಕೊಂದು ಏನಾರ ಒಂದು ಸೆಂಟ್ರಿಮೆಂಟ್ ಮಾಡ್ಬೇಕು. ಇವಾಗ ನೀವು ಬ್ಯಾಸ್ಯಾಗ ಅದನ್ನ ನೀವು ಪೆಂಡಿಂಗ್ ಇಟ್ಟು ಇವಾಗ ಮುಂದೆ ಬಗೆಹರಿಯ ಈಗ ನೋಡಿ ನಮ್ಮ ಇವರ ಮಧ್ಯದಾಗ ಗಿಡ ಗಪ್ಪಿ ಬೆಳದಾವ. ಅವಂದು ಹೊಲ ಹಾಳ, ನಂದು ಹೊಲ ಹಾಳ. ಪೀಕ್ ಇರೋದ್ರ ಪೀಕ್ ಅಲ್ಲಿ ಬೆಳೆ ಹೊಡ್ಯಾಕ್ ಬರಂಗಿಲ್ಲ, ಏನ್ ಪೀಕ್ ತಗೊಳಕ್ ಬರಂಗಿಲ್ಲ. ಈಗ ನಮ್ದು ರಿಜೆಕ್ಟ್ ಮಾಡ್ಯಾರ ಅರ್ಜಿನ ಮತ್ತೆ ಈಗ ಹೊಳ್ಳಿ ಹಾಕ್ರಿ ಅಂತೇಳಿ ಇದಕ್ಕೆ ಯಾರು ದುಡ್ಡು ಯಾರ್ಕೊಂಡ್ಬರ್ಬೋದು? ಅವಾಗ ಹೇಳಿದ್ರಿ ಸರ್. ಎಲ್ಲ ಸರ್ ಕಳಿಸ್ರಿ, ಹಾಕ್ರಿ ಅಂತ ಹೇಳಿ ಅರ್ಜಿ ಮಾಡಿಲ್ಲ ಅವ್ರು ಹಂಗ ಬಂದಾರ. ಈಗ ನಾವೇನ್ ಸುಳ್ಳ ಹೇಳ್ತೇವೆ, ನಿಮ್ಗೆ ಅಪವಾದ ಮಾಡ್ತೇವೆ. ಚೌಡಾಳ್ತ ಶಿವಾನಂದ ಸರ್ವೆ ಹೋಗಿ ನೀರ್ ನನ್ನ ಫೋಟೋಸ್ ಹಾಕಲ್ಲ ನಾನು. ಇದರಲ್ಲಿ ನೀರಿದೆಯಲ್ಲ, ನಮ್ಮ ಹೊರದಲ್ಲಿಂದ ನೀರು ಆಗಿತ್ತು, ನಾನು ಎಲ್ಲ ಓಡಾಡಿದ್ದೀನಿ. ಸೂಪರ್ ಸರ್. ಅದ್ರ ಬಗ್ಗೆ ಏನಿಲ್ಲ ಸರ್. ಅಲ್ಲ, ನೀವು ಮಾಡಿದ ಕೆಲಸಕ್ಕೆ ನಾವು ಸಲ್ಯೂಟ್ ಮಾಡ್ತೇವೆ ಸರ್. ನೀವು ಮಾಡ್ಸಿರಿ. ನೀವು ಅಲ್ಲಿ ಮೋತಿ ಕೆರೆ ಹತ್ರ, ಮೋತಿ ತಾಲಾಬ್ ಹತ್ರ ಒಂದು ಇದಿದೆ, ಡ್ರೈನೇಜ್ ಇದೆ. ನೋಡಿದ್ದೀರಾ? ನೋಡಿವಿ ಸರ್, ನೋಡಿವಿ ಸರ್. ನಾನು ಈಚ್ ಅಂಡ್ ಎವ್ರಿ ಡ್ರೈನೇಜ್ ನಾನು ಯಾರು ನಮಗೆ ನೋಡಿದಾರೋ ಎಲ್ಲೋ ಗೊತ್ತಿಲ್ಲ, ನಾನು ಓಡಾಡಿದ್ದೀನಿ. ಆಸ್ ಎ AC ನಾನು ಓಡಾಡಿದ್ದೀನಿ. ಕೆಲವೊಮ್ಮೆ ಇಲ್ಲ ಹೋಗಕ್ಕೆ ಬೇಡ 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 ಜಸ್ಟ್ ನಾನು ಹೇಳಕ್ ಇಷ್ಟ ಇಲ್ಲ, ಬಟ್ ಅದೇ ಅಡ್ಮಿನಿಸ್ಟ್ರೇಟರ್ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಓಣಿಯಲ್ಲಿ ನಾನು ಓಡಾಡಿದ್ದೀನಿ ಅದೇ ಅಡ್ಮಿನಿಸ್ಟ್ರೇಟರ್. ನಮ್ಗೆ ಅನ್ಸುತ್ತೆ ಆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆರೋಗ್ಯ ರಿಸಾಲ್ವ್ ಆಗತ್ತೆ. ಅದೇ ತರ ತಾಳ್ಮೆಯಿಂದ ಈಗ ರೆಕಾರ್ಡ್ ಬಗ್ಗೆ ಕೆಲವೊಬ್ರು ಮಾತಾಡಿದ್ದೀನಿ ನೋಡಿ. 24 ವರ್ಷದ ಇಶ್ಯೂಸ್ ನಾನು ಬಂದಾದ್ಮೇಲೆ ಎಷ್ಟು ಫೈಲ್ ಕ್ಲಿಯರ್ ಮಾಡಿದ್ದೀನಿ ನಮ್ಗೆ ಗೊತ್ತಿದೆ. ಕೆಲವೊಬ್ರು ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಹ್ಯೂಮನ್ ಬೀಯಿಂಗ್, ನಮಗೂ ಫ್ಯಾಮಿಲಿ ಇದೆ, ನಮಗೂ ಕೆಪಾಸಿಟಿ ಇದೆ. ನಾನು ಅಟ್ ಎ ಟೈಮ್ ಎಲ್ಲ ಮಾಡ್ಬಿಡ್ತೀನಿ. ನಾನು ಏನು ಫುಲ್ ಶಕ್ತಿ ನಮಗೆ ದೇವರೇನು ತುಂಬಿಲ್ಲ. ಈ ಒಂದು ಅದರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಓಕೆ, ನಮಗೂ ಟೈಮ್ ಕೊಡಿ. ನಮ್ಮ ಲೈಫ್ ಇದೆ, ನಮಗೂ ಪ್ರಾಣ ಇದೆ, ನಮಗೂ ಎಡೆ ಕಣ್ಣಿರೋದು, ನಮಗೆ ನನ್ನ ಸೂಪರ್ ಶಕ್ತಿಶಾಲಿ ಅಲ್ಲ. ಟೈಮ್ ಕೊಡಿ. ಇದೆಲ್ಲ ಮೀಟಿಂಗ್ ಆಗ್ತಾ ಇದೆ, ಮಂತ್ಲಿ ಆಗ್ತಾ ಇದೆ. ಒಂದೊಂದು ಅಜೆಂಡಾ ಏನಾಗುತ್ತೆ ಪೀಸ್ಫುಲ್ ನೋಡಿ. ಪ್ರೀತಿಯಿಂದ ಮಾತಾಡಿ. ನಾವು ಇಂಡಿಯನ್ಸ್ ನಮ್ಮ ಪ್ರೀತಿಯಿಂದ ಮಾಮ ಅಂದ್ರೆ, ಚಾಚಾ ಅಂದ್ರೆ, ತಾಯ ಅಂದ್ರೆ, ಮಾಮ ಏನಂತಂದ್ರೆ ಸಡನ್ ಆಗಿ ಎಲ್ಲರೂ ಏನ್ ಬೇಕಾದ್ರೂ ಸ್ವಲ್ಪ ಮಾಮ ಸ್ವಲ್ಪ ಮಾಡ್ಕೊಡಿ ಅಂದ್ರೆ ಬಂದ್ಬಿಡ್ತಾರೆ. ನಮ್ಮಲ್ಲಿ ಪ್ರೀತಿ ಜಾಸ್ತಿ. ಪ್ರೀತಿಯಿಂದ ಹೇಳಿದ್ರೆ ಮಾಡ್ಬಿಡ್ತಾರೆ ಎಲ್ಲರೂ. ಟೈಮ್ ಕೊಡಿ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಮ್ಮ ಸೌಲಭ್ಯ ನಿಮ್ಮ ಸೌಲಭ್ಯ, ನಮ್ಮ ಸೌಲಭ್ಯ, ಎಲ್ಲರ ಸೌಲಭ್ಯ.
ಅಟ್ ಎ ಟೈಮ್ ನೀರಿನ ಸಮಸ್ಯೆ ಸಾಲ್ವ್ ಮಾಡ್ಬಿಡ್ತೀವಿ. ನೋಡ್ರಿ ಕೆರೆ ಹತ್ರ ಸರ್ವ್ಯಾಟಿಸಿ ಬಂದ್ ಕೇಳಾಗ ಆಯ್ತಪ್ಪ ಬಂದ್ ಹಿಡಿತೀವಿ ಅಂತ ಹೇಳಿದ್ರು ಸರ್. ವರ್ಷಾಂಗಟ್ಲೆ ಅಡ್ಡಾಡಿದ ಸರ್ ಅಳಿದಿಲ್ಲ. ಹಿಂದಾಗಡೆ ಏನ್ ಮಾಡಿದ್ರು, ಸೀಟ್ ಇಲ್ಲ ನಿಮ್ದು, ಸೀಟ್ ಸಿಗೋದು ಅಂತ ಹೇಳಿದ್ರು. ಬ್ರಿಟಿಷ್ ಸಿಗೋದು ಅಂತ ಹೇಳಿದ್ರು. ಇಲ್ಲಿ ಮಾಡಿದ್ರು ವಿಜಯ ಹಾಕ್ತಾರೆ ಸರ್, ಅವ್ರು ಮಾಡಲಿಲ್ಲ. ಇವಾಗ ನಂಗೆ ಬ್ರಿಟಿಷ್ ರೆಡಿ ಆಯ್ತು ಸರ್, ಅವ್ರು ಬಂತ. ನಾನು ಆನ್ಲೈನ್ ಅರ್ಜಿ ಹಾಕಿದ್ದೆ 2000 ನೋಡ್ರಿ ಸರ್. ಅದನ್ನ ಹಾಕಿ ನಾನು ಸಾಹೇಬ್ರು ಅರ್ಜಿ ಕೊಟ್ಟರು ಸರ್. ಈಗ ಇವ್ರು ಸಾಹೇಬ್ರ ಮೇಲ್ಗಡೆ ಕಳಿಸಿದ್ದಾರೆ. ಅಲ್ಲಿ ಹೋಗಿ ನಾನು ಕೇಳಿದಾಗ ಏನಂತ ಸರ್, ಈ ಅರ್ಜಿ ನಡೆಯಲ್ಲ, ಮತ್ತೆ ಅರ್ಜಿ ಹಾಕಿ ನೀವು ಅಂತ ಸರ್. ಫೈಲ್ ಐತ್ರಿ ಸರ್ ಅಲ್ಲಿ. ಈಗ ಆಯ್ತು, ಯಾವ್ದಿದೆ ಜೆರಾಕ್ಸ್ ಕೊಡಿ. 63ನೇ ಸರ್ವೆ ನಂಬರ್. ಆ ಸರ್ವೆ ನಂಬರ್ ಸಂಬಂಧಪಟ್ಟಿರ್ತಕ್ಕಂಥ ಹಿಸ್ಸಾಗಳ ಕೆಲವೊಂದು ಹಿಸ್ಸಾಗಳ ಏನಾದ್ರು 1 ರಿಂದ 8 ಮಟ್ಟ ಹಿಸ್ಸಾ ಅದಾವ. 1 ರಿಂದ 7 ಮಟ್ಟ ಹಿಸ್ಸಾಗಳನ್ನ ಲೆವೆನಿ ನಕ್ಷೆ ಮಾಡ್ಸಕ ನಿಮ್ಮಲ್ಲೇ ಪರ್ಮಿಷನ್ ಐತಿ. 8ನೇ ಹಿಸ್ಸಾಕ ಸೀಟ್ ಇಲ್ಲ ಅಂತೀರಲ್ಲ ನೀವು. 63 ಸಂಬಂಧಪಟ್ಟಿರ್ತಕ್ಕಂಥ ಸೀಟಿನ ಮ್ಯಾಗನ ನೀವು ಆ ಉಳಿದ ಹಿಸ್ಸಾಗಳನ್ನ ನೀವು ನಕ್ಷೆ ಮಾಡ್ಬೋದಾ ಅಲಿಗೇಷನ್. ಮತ್ತೆ 8ನೇ ಹಿಸ್ಸಕ್ಕೆ ಯಾಕೆ ನಕ್ಷೆ ಇಲ್ಲ ಅಂತ ಹೇಳಿದ್ರಿ, ರಿಜೆಕ್ಟ್ ಯಾಕೆ ಮಾಡಿದ್ರಿ? ಮತ್ತೆ ಅದ ಸರ್ವೆ ನಂಬರ್ ಸಂಬಂಧಪಟ್ಟಿದ್ದ ನಕ್ಷೆ ಯಾವ್ದಲ್ಲದ ಪಿಟಿ ಶೀಟ್, ಅದಕ್ಕೆ ಸೀಟ್ ಯಾಕಿಲ್ಲ? ಸೀಟ್ ಇದಕ್ಕೆ ನೀವು ಮಾಡಿರಿ, ಖರೀದಿ ಮಾಡಿ ಕೊಟ್ರಿ. ನೋಡಿ ಸರ, ನಮಗ್ ಗೊತ್ತಿಲ್ಲ. ನಿಮ್ದು LND ಕೇಸ್ನಾಗ ನಾವು ಅರ್ಜಿ ಕೊಟ್ಟು ಈಗ ADL ಸಾಹೇಬ್ರದ ಕೈಯಾಗ ಅವ್ರದ್ದು ಕೈಯಾಗ ಐತ್ರಿ. ಅವ್ರು ಸಹಿ ಮಾಡಿದ್ರ ಅದು ನಾವು ಸೀಟ್ ರೆಡಿ ಮಾಡಿ ಇಲ್ಲ LND ಆಗ ಐತಿ ಅದನ್ನ ಸರಿ ಮಾಡಿ ಕೊಡ್ತೇವೆ ಅಂದ್ರಿ. ADL ಆಗಿ ನಮ್ಮ ರೈತ ಸಂಘದ ಅಧ್ಯಕ್ಷರು ಸಹಿತ ಫೋನ್ ಮಾಡಿ ಹೇಳಿದ್ರ. ನಾನು ಒಂದು 20 ಸಲ ಅಡ್ಡಾಡಿದೆ. ಏನ್ ಮಾಡೋಣ ನೋಡೋಣ, ನಿಮ್ಮ ಕಡೆಯಿಂದ ಆಗಂಗಿಲ್ಲ ಅಂದ್ರೆ ಉತ್ತರ ಕೊಡಂಗದ ನಾವು ಮುಂದಿನ ಹೆಜ್ಜೆ ನಾವು ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತೇವೆ. ಇಂಥ ನಕ್ಷೆನ ನಿಮ್ಗೆ ಇವತ್ತಿಗೆ ಮಾಡಿ ಕೊಡೋದಾಗಲ್ಲ. ನನಗೆ ಉತ್ತರ ಕೊಡಿ ಸರ್. ನಿಮ್ಗೆ ಟ್ರೈ ನಿಮ್ ಪ್ರಾಬ್ಲಮ್ ಏನೈತೆ ಕೊಡಿ, ನಾವು ಮುಂದೆ ಕೇಳ್ತೀನಿ ನೋಡ್ರಿ. ಅವ್ರಿಗೆ ಬಂದಾಗ ನಿಮ್ ಭೂಮಿ ಕೇಂದ್ರಕ್ಕೆ ಬರೋರಲ್ಲ, ಕಾರಣ ಏನ? ನೀವೇನ್ ಕೇಳ್ಬಾರೋ ಅಥವಾ ಅವ್ರು ಬರೋರು ಏನ್ ಪ್ರಾಬ್ಲಮ್ ಹೇಳಿ ನಮಗೆ. ನಮ್ಗೆ 2 ತಿಂಗಳು 3 ತಿಂಗಳು ಗಂಟೆ ಕೇಸ್ ಎಲ್ಲ ಡಿಕ್ಲೇರ್ ಆಗಂತಾವ. ಇನ್ನೂ ಹಂಗೆ ಇಟ್ಕೊಂಡು ಕುತ್ಕೊಂಡ್ರೆ ನಾವ್ ಏನ್ ಮಾಡೋಣ? ರೈತರು ಬರೀ ಅಲ್ದಾವ ಅಂದ್ರೆ ಸರ್ವೆ ತಗೊಂಡ ಸರ ADL ರೆಕಾರ್ಡ್ ಅದಾವ್ರಿ, ಅದನ್ನ ತಗೋಬೇಕಲ್ಲ. ಒಂದು ಪಿಟಿ ಶೀಟ್ ನಿಮ್ಗೆ ರೊಕ್ಕ ಕಟ್ಟಲಿ ರೈತರು, ಮತ್ತೆ ಒಂದು ಪಿಟಿ ಶೀಟ್ ರೆಡಿ ಮಾಡಿ ನಮ್ಗೆ ಮಾಡ್ಕೊಡ್ತೇವೆ ಅಂದ್ರೆ ಇವತ್ತಿಗೆ ಮಾಡೋದು. ಸರ್ವೆ ನಂಬರ್ ಹೇಳಿ. ಸರ್ವೆ ಬರ್ತಾರೆ ಸರ್ ಅವ್ರದ್ದು. ಸರ್ವೆ ನಂಬರ್ ಮಾಡ್ಕೊಡಿ ಸರ್. ಅದು ಎಮರ್ಜೆನ್ಸಿ ಇದನ್ನ ನೀವು ವಾರಕ್ಕೆ 1 ತಾಸು ಅವ್ರಿಗೆ ಸರ್ ನೀವು ಮ್ಯಾಗ ಹಾಕಿಸ್ಕೊಂಡು ಭಾಳ ಉಳಿಸೋಡ್ರಿ. ಅವರಿಂದ ಸರ್ ರೈತರು ಹೊಡೆದಾಡಿ ಡಿಸೈನ್ ಮಾಡ್ತಾರೆ. ಬಟ್ ದಯವಿಟ್ಟು ಕೆಲಸ ಮಾಡಪ್ಪ, ನೀವು ಏನೇನು ಕೇಸಸ್ ಪೆಂಡಿಂಗ್ ಇದೆ ಇಯರ್ಲಿ ವೈಸ್. ಯಾರಾದ್ರೂ 17 ವರ್ಷ ಬಹಳ ಹಳೇದು ಬಹಳ ಇದೆ ಸರ್, ಬಾಕಿ ಇದೆ. ಒಂದು ಕೆಲಸ ಮಾಡಿ, ತಮ್ಮ ಹತ್ರ ಎಷ್ಟೆಷ್ಟು ವರ್ಷದ ಹಳೇದು ಕೇಸಸ್ ಇದೆ ಲೀಸ್ಟ್ ವೈಸ್ ನಮಗೆ ಕೊಡ್ತೀವಿ. ಓಕೆ, ಆಮೇಲೆ ತಮ್ಮ